ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧರ್ಮಸ್ಥಳದಲ್ಲಿ ನಡೆದಿರುವಂಥ ಹಲವಾರು ಅಸಹಜ ಸಾವುಗಳು, ಅತ್ಯಾಚಾರ ಪ್ರಕರಣಗಳೆಲ್ಲ ಮತ್ತು ಜಾಗಗಳನ್ನು ದೋಚಿರುವಂಥ ಪ್ರಕರಣ, ಈ ಥರ ಎಲ್ಲ ಆಗಿರುವಂಥದ್ದು ಎಲ್ಲ ವಿಚಾರ ಗೊತ್ತಿರುವಂಥದ್ದು. ನಂತರ ಈಗ SIT ಕಾರ್ಯಾಚರಣೆಗೆ ಇಳಿದಿದೆ. ಅನಾಮಿಕ ಏನು ಮುಂದೆ ಬಂದು ದೂರು ಕೊಟ್ಟು ಹೂತಾಕಿರುವಂಥ ಸ್ಥಳಗಳನ್ನು ತೋರಿಸಿರುವಂಥದ್ದು ಮತ್ತು ಅದರ ಬಗ್ಗೆ ಈಗ SIT ತನಿಖೆ ನಡೆಸ್ತಾ ಇದೆ. ಇದರ ಮಧ್ಯೆ 2012ರಲ್ಲಿ ನಡೆದಂಥ ಘಟನೆ, ಆನೆಮಾವುತ ನಾರಾಯಣ ಮತ್ತು ಯಮುನಾ ಅವರ ಭೀಕರವಾಗಿ ಜಜ್ಜಿ ಕೊಲೆ ಮಾಡಿರುವಂಥ ಪ್ರಕರಣ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅವತ್ತು ಆ ಪ್ರಕರಣವನ್ನು ಪತ್ತೆಯಾಗದ ಪ್ರಕರಣಕ್ಕೆ ಸೇರಿಸಿದ್ದಾರೆ. ಆದರೆ SP ಅವರಿಗೂ ಕೂಡ ದೂರು ಕೊಟ್ಟಿದ್ದರು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು SITಗೆ ದೂರು ಕೊಟ್ಟಿರುವಂಥ ಗಣೇಶ್ ಅವರು ಮತ್ತು ಅವರ ತಂಗಿ ಇದ್ದಾರೆ. ಏನು ಇವತ್ತು ಆಯಿತು ಅಂತ ಅವರ ಹತ್ರನೇ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಇವತ್ತು SITಗೆ ನೀವು ದೂರು ಕೊಡಲಿಕ್ಕೆ ಏನು ಕಾರಣ? ಅದಂದರೆ 2012ರಲ್ಲಿ ಅವರ ತಂದೆ ಮತ್ತು ನನ್ನ ತಂದೆ ಸಹೋದರಿ ಯಮುನಾ ಅವರ ಕೊಲೆ ಆಗಿತ್ತು. ಚಪ್ಪಡಿ ಕಲ್ಲು ಹಾಕಿ ತಂದೆಗೆ ಮತ್ತು ಅತ್ತೆಗೆ ರುಬ್ಬ ಕಲ್ಲು ಹಾಕಿ ಕೊಲೆ ಮಾಡಿದರು. ಮತ್ತು ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಬೆಳ್ತಂಗಡಿಯಲ್ಲಿ ಸಹ ಕಂಪ್ಲೇಂಟ್ ಕೊಟ್ಟಿದ್ದೆವು ಆ ಸಾಲಿನಲ್ಲಿ 2012ರಲ್ಲಿ. ಅದು ಸಹ ತಗೊಂಡಿಲ್ಲ. ಆಮೇಲೆ ತಾಯಿ SP ಅವರಿಗೆ ಮಂಗಳೂರಿಗೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ತಗೊಂಡಿದ್ದಾರೆ, ಒಂದು ರಿಸೀವ್ಟ್ ಕೊಟ್ಟಿದ್ದಾರೆ ಹೊರತು ಎನ್ಕ್ವೈರಿ ಏನು ಮಾಡಲಿಲ್ಲ. ಈಗ ಈ ಸಲ SIT ನಮ್ಮ ಬೆಳ್ತಂಗಡಿಗೆ ಬಂದಿರುವುದರಿಂದ ನಾವು ಅದಕ್ಕೆ ಎನ್ಕ್ವೈರಿ ಮಾಡುವ ಉದ್ದೇಶವನ್ನು ಇಟ್ಕೊಂಡು ನಮಗೇನಾದರೂ ನ್ಯಾಯ ಸಿಗಬಹುದು ಅಂತೇಳಿ SITಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ನೀವು ಅವತ್ತು ಕೂಡ ನಮ್ಮ ಜೊತೆ ಮಾತಾಡಿದ್ದೀರಾ, ಹಲವಾರು ವಿಚಾರಗಳನ್ನು ನೀವು ನಮಗೆ ತಿಳಿಸಿದ್ದೀರಾ. ಈಗ ಅವತ್ತು ನಡೆದಿರುವಂಥ ಘಟನೆಯನ್ನು ಸ್ವಲ್ಪ ಹೇಳಿ. ಏನಾಯಿತು ಅವತ್ತು ನಿಮ್ಮ ತಂದೆಯವರು ಮತ್ತು ಯಮುನಾ ಅವರು ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ಅಂದರೆ 2012ರಲ್ಲಿ ಅಂದರೆ ಆ ದಿನ ಅಂದರೆ ವಿಶೇಷವಾಗಿ ಗಣೇಶ ಚೌತಿ, ವಿನಾಯಕ ಚೌತಿ ಅಂತ ಹೇಳ್ತೇವೆ ನಾವು. ಆ ದಿನ ಅಲ್ಲಿ ನಮ್ಮ ಬಸ್ ಡಿಪೋದ ಹತ್ತಿರ ಗಣೇಶೋತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಅದೇ ದಿನ ರಾತ್ರಿ ಅವರು ಹೋಗಿ ಬೆಳಗ್ಗೆ ಬರುವಾಗ ಈ ಮಲಗಿ ಇರುವಾಗ ಅವರನ್ನು ಕೊಲೆ ಮಾಡಿ ಬಿಸಾಡಿದ್ದಾರೆ, ಯಾರು ತಂದೆ ಮತ್ತು ಅತ್ತೆಯನ್ನು. ಹಾಗಾಗಿ ನಮಗೆ ಅಲ್ಲಿಂದ ಧರ್ಮಸ್ಥಳದಿಂದ ನಮ್ಮ ಹತ್ತಿರದವರು, ಮನೆ ಹತ್ತಿರದವರು ಕೆಲಸ ಹೋಗ್ತಿದ್ರು. ಅವರು ಅಲ್ಲಿಂದ ಫೋನ್ ಮಾಡಿ ತಿಳಿಸಿದರು ನಮಗೆ, ನಿಮ್ಮ ತಂದೆಗೆ ಮತ್ತು ಅತ್ತೆಗೆ ಹೀಗೆ ಆಗಿದೆ, ನೀವು ಬಂದು ನೋಡಿ ಅಂತೇಳಿ. ನಮಗೆ ಏನಂತೇಳಿ ವಿಷಯ ತಿಳಿಲಿಲ್ಲ. ಹೀಗೆ ಹತ್ಯೆ ಆಗಿದೆ ಅಂತ ಹೇಳಿದರು. ಏನಂತ ನಮಗೆ ಗೊತ್ತಾಗಲಿಲ್ಲ. ಮತ್ತು ಅಲ್ಲಿ ಹೋಗಿ ನಾನು ವಿಷಯ ತಿಳ್ಕೊಂಡು ತಂಗಿಗೆ ಮತ್ತು ತಾಯಿಗೆಲ್ಲ ವಿಷಯ ತಿಳಿಸಿ, ತಮ್ಮನಿಗೆಲ್ಲ ವಿಷಯ ತಿಳಿಸಿ ನಾವು ಒಟ್ಟು ಇಲ್ಲಿಂದ ಗಾಡಿ ಮಾಡಿಕೊಂಡು ಸೀದಾ ಧರ್ಮಸ್ಥಳಕ್ಕೆ ಹೋದದ್ದು. ಸಾಧಾರಣ ಮಧ್ಯಾಹ್ನ ಹೋಗುವಾಗ ಅಲ್ಲಿ ಈ ರೀತಿಯಾಗಿದೆ. ಅಂದರೆ ಕೊಲೆ ಮಾಡಿ ಜಜ್ಜಿ ಇದು ಮಾಡಿ ಹಾಕಿದ್ದಾರೆ. ಆ ಜನಗಳೊಂದು 5-6 ಸಾವಿರ ಜನ ಸೇರಿತ್ತು ಅಲ್ಲಿ ಆ ಪ್ಲೇಸಲ್ಲಿ. ಪೊಲೀಸ್ಗಳು ತುಂಬ ಬಂದಿದ್ದರು, ಜನಗಳು ಸಹ ತುಂಬ ಇದ್ದರು. ಮತ್ತು ಅದನ್ನು ನೋಡುವಾಗ ನಮಗೆ ಒಂಥರ ದಿಗ್ಭ್ರಮೆ ಆಗಿದ್ದಾಗೆ, ಅಂದರೆ ಅದನ್ನು ನೋಡುವಾಗ ವಿಸ್ಮಯದಾಗೆ, ಅದು ಒಂದು ತಲೆ ತಿರುಗಿದಾಗೆ ಅಂತ ಹೇಳ್ತಾರಲ್ಲ, ಆ ಟೈಪೆಲ್ಲ ಆಗಿದೆ ನಮಗೆ ಅದನ್ನು ನೋಡುವಾಗ. ಅಂದರೆ ಅಷ್ಟು ಅಲ್ಲಿ ರಕ್ತ ಉಂಟಲ್ಲ, ಇದು ತಂದೆಯ ತಲೆ ಸಹ ಜಜ್ಜಿ ಮತ್ತು ಅತ್ತೆದ್ದು ಸಹ ತಲೆ ಜಜ್ಜಿದಾಗೆ ಆಗಿ ನೀರು ಹೋದಾಗೆ ರಕ್ತ ಹೋಗಿದೆ ಹರಿದು. ಹಿಂಬದಿಯಿಂದ ಅವರು ಹಿಂಬದಿಯಿಂದ ಬಾಗಿಲನ್ನು ಹೊಡೆದು ಯಾರ ಒಳಗೆ ಬಂದು ಚಪ್ಪಡಿ ಕಲ್ಲನ್ನು ತಂದೆಯ ತಲೆಗೆ ಹಾಕಿದ್ದಾರೆ, ಅತ್ತೆಯ ತಲೆಗೆ ರುಬ್ಬ ಕಲ್ಲನ್ನು ಹಾಕಿದ್ದಾರೆ. ಅದನ್ನು ನೋಡಿ ನಮಗೆ ಉಂಟಲ್ಲ, ಅದೊಂದು ಯಾವ ರೀತಿ ನಮಗೆ ವಿವರಿಸಿ ಹೇಳಬೇಕಂತೇಳಿ ಗೊತ್ತಾಗಲ್ಲ. ಆ ರೀತಿ ಒಂದು ಬೇಜಾರಾಗಿ ಅಲ್ಲಿಗೆ ನಮಗೆ ಉಂಟಲ್ಲ, ಏನು ಮಾಡೋದಂತೇಳಿ ಗೊತ್ತಾಗಲಿಲ್ಲ. ಆದರೂ ಸಹ ನಾವು ತುಂಬ ಹೊತ್ತು ಕಾದು ಆಮೇಲೆ ಆ ಬಾಡಿಯನ್ನು ತಗೊಂಡು, ಈಗ ತಂದೆದು ಮತ್ತು ಅತ್ತೆದು ಬಾಡಿಯನ್ನು ತಗೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೇವೆ ನಾವು ಬೆಳ್ತಂಗಡಿಗೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ. ಅಲ್ಲಿ ಸಹ ನಾವು ಒಂದು ಬೇಕಾದಾಗೆ ನಮಗೆ ಅಲ್ಲಿ ಸಪೋರ್ಟ್ ಸಿಗಲಿಲ್ಲ. ಡಾಕ್ಟ್ರಿದ್ದು ಸಹ ತುಂಬ ಕಾದು ಸಾಧಾರಣ 4-5 ಗಂಟೆಗೆ ನಾವು ಅಲ್ಲಿ ಹೋಗಿದ್ದೇವೆ. ಅಲ್ಲಿಂದ ಸಾಧಾರಣ ಒಂದು 12 ಗಂಟೆ 1 ಗಂಟೆವರೆಗೆ ಅಲ್ಲೇ ನಾವು ಕಾದಿದ್ದೇವೆ ರಾತ್ರಿ. ಅವರ ಹತ್ರ ಇವರ ಹತ್ರ ಕಾಲು ಹಿಡಿದು ಅವರ ಹತ್ರ ಇವತ್ತು ಎಲ್ಲ ಹೇಳಿ ಇಂಬ್ಯುಲೆನ್ಸ್ ಮಾಡಿ ಆಮೇಲೆ ಆ ಡಾಕ್ಟ್ರನ್ನು ಕರೆದು. ಆ ಡಾಕ್ಟ್ರ್ ಮೊದಲು ಬರಲೇ ಇಲ್ಲ. ಯಾರು ನಮ್ಮ ಸೌಜನ್ಯ ಈಗ ಹೆಸರು ಬರ್ತಾ ಉಂಟಲ್ಲ, ಆದಮ್ ಡಾಕ್ಟ್ರ್, ಅವರೇ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಆ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಕಾದು ಆಮೇಲೆ 1 ಗಂಟೆ ಸಾಧಾರಣ ಅದೇ 12 1 ಗಂಟೆ ಅಲ್ಲಿಂದ ಬಿಟ್ಟು ಕೊಡುವ ಆಗಿದೆ. ಪುನಃ ನಾವು ಇಲ್ಲಿ ಬರುವಾಗ 2 ಗಂಟೆ, ಹೌದು ರಾತ್ರಿ, ಬೆಳಿಗ್ಗೆ ಹತ್ತಿರ ಬೆಳಿಗ್ಗೆ ಆಗಿದೆ. 12 ಗಂಟೆ ಅಂದರೆ ಬೆಳಿಗ್ಗೆ ನಾವು 2:30 ಹತ್ತಿರ 2 ಗಂಟೆ ಇಲ್ಲಿಗೆ ಆಗಿ ಬರುವಾಗ ಧರ್ಮಸ್ಥಳಕ್ಕೆ. ಅಲ್ಲಿ ಸಹ ಬರುವಾಗ ಎಂತ ಬೀಗ ಹಾಕಿದೆ ಗೇಟಿಗೆ. ಅದನ್ನು ಸಹ ತೆಗಿಸಲಿಕ್ಕೆ ಸಹ ತುಂಬ ಹೊತ್ತಾಗಿದೆ. ತೆಗಿಸಿ ಆಮೇಲೆ ಅಲ್ಲಿ ಕೊಂಡೋಗಿ ಅದನ್ನು ದಹನ ಮಾಡಿ, ಅಂದರೆ ಹುರಿಸಿ
ಅದನ್ನು ಹೊತ್ತಿಸಿದೆ ನಾವು. ಹೊರಿಸಿ ಆಗುವಾಗ ಸಾಧಾರಣ 2:30-3 ಗಂಟೆ ಆಗಿದೆ. ಆಮೇಲೆ ನಾವು ಅಲ್ಲೆಲ್ಲ ಇದು ಮಾಡಿ ಮತ್ತೆ ನಾವು ಮನೆಗೆ ಬಂದದ್ದು. ಈಗ ಅವತ್ತು ಕೊಲೆ ಆದ ನೀವು ನೋಡಿದಿರ? ಹೌದು. ದೂರು ಕೊಟ್ಟಿದ್ಯಾರು ಪೊಲೀಸ್ ಸ್ಟೇಷನ್ಗಾಗಲಿ? ದೂರು ಕೊಟ್ಟದ್ದು ಅಮ್ಮ ಹೋಗಿ ದೂರು ಕೊಟ್ಟದ್ದು. ಸ್ಟಾರ್ಟಿಂಗ್ ಅಲ್ಲಿ ಎಂತ ಗೊತ್ತುಂಟ, ಇವರೇ ಈಗ ನಾವು ಹೋಗೋ ಮೊದಲೇ ಈ ಅಲ್ಲಿ ತೋಟದ ಕೆಲಸವನ್ನು ನೋಡಿಕೊಂಡು ಒಂದು ರೈಟರ್ ಧರ್ಮಸ್ಥಳದಲ್ಲಿ ನಮ್ಮ ಮನೆ ಹತ್ತಿರ ಒಂದು ಧರ್ಮಸ್ಥಳ ತೋಟ ಉಂಟು. ಆ ತೋಟವನ್ನು ನೋಡಿಕೊಳ್ಳುವವರು ಅಂದ್ರೆ ರಾಜೇಂದ್ರ ರೈ ಅಂತೇಳಿ ಅವರು ನೋಡಿಕೊಳ್ಳುವವರು ಇದ್ದಾರಲ್ಲ, ಅವರು ಸೇರಿಕೊಂಡು ಅಲ್ಲಿ ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜೇಂದ್ರ ರೈ ಅಂತೇಳಿ ಹೆಸರೇ ಹಾಕಿ ಅವರ ಮುಖಾಂತರ ಹೀಗೆ ಆಗಿದೆ ಅಂತೇಳಿ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಕಂಪ್ಲೇಂಟ್ ತಗೊಳ್ಳಿಲ್ಲ? ಮತ್ತೆ ಅವರು ಲಾಸ್ಟ್ಗೆ ಹೋಗಿ ತಂಗಿ ಮತ್ತೆ ತಾಯಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಹೇಳಿದ್ರು, ಎಂತ ಹೇಳಿದ್ರು ಇವರ ಹತ್ರ ಹೀಗೆ ಹೀಗೆ ಅಂತ ಹೇಳಿ ಕಂಪ್ಲೇಂಟ್ ತಗೊಂಡಿದ್ದಾರೆ. ಮುಂಚೆನೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ಹೌದು, ಈಗ ರಾಜೇಂದ್ರ ರೈ ಕೊಟ್ಟಿದ್ದಾರೆ, ಹೀಗೆ ಹೇಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟೇ. ಆಮೇಲೆ ಮತ್ತೆ 3 ದಿನ ಬಿಟ್ಟು ನಮ್ಮನ್ನಲ್ಲಿ ಕಲಿತರು ಯಾರು ಧರ್ಮಸ್ಥಳಕ್ಕೆ. ಈಗ ನಮ್ಮದೊಂದು ತಂದೆದೆಲ್ಲ ಕಾರ್ಯಕ್ರಮ ಆಗಲಿಕ್ಕೆ 3 ದಿನದಲ್ಲಿ. ಆ ಕಾರ್ಯಕ್ರಮ ಎಲ್ಲ ಆಗಿ ಪುನಃ ಅವರು ಧರ್ಮಸ್ಥಳಕ್ಕೆ ಅಲ್ಲಿ ಬೂಡಿಗೆ ಬರಬೇಕು ನೀವು, ಧರ್ಮಸ್ಥಳದಲ್ಲಿ ಮಾತಾಡಲಿಕ್ಕೆ ಹರ್ಷೇಂದ್ರ ಮತ್ತು ವೀರೇಂದ್ರ ಹೆಗ್ಡೆಯಲ್ಲಿ ಮಾತಾಡಲಿಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ಅಂತೇಳಿ ನಮ್ಮ ಸಂಬಂಧಿಕರು ಧರ್ಮಸ್ಥಳದಿಂದ ಹೇಳಿದರು ನಮಗೆ. ಹಾಗೆ ನಾವು ಅವರೊಟ್ಟಿಗೆ ಸೀದಾ ಹೋದದ್ದು. ಇಲ್ಲಿ ಅವರು ಕರೆದ್ರು ಅಂತೇಳಿ ನನಗೆ ನಿಜವಾಗಿ ಮನಸ್ಸಿರಲಿಲ್ಲ. ಸುಮ್ಮನೆ ನಾವು ಅಲ್ಲಿ ನೋಡಿ ನಮಗೆ ಬೇಕಾದಂಥ ಯಾವುದೇ ಸಂಬಂಧಿಕರು ನಾವು ಅಲ್ಲಿ ನೋಡಿ, ನಮ್ಮ ಹತ್ತಿರ ಸಂಬಂಧಿಕರು ಯಾರಿಲ್ಲ ನೋಡಿ, ತಂದೆ ಮತ್ತೆ ಅತ್ತೆ ತೀರಿದ ಮೇಲೆ ನಮಗೆ ಎಂತ ಏನಿಲ್ಲ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋದಿದ್ದೆ. ಮತ್ತೆ ಸಾವಾಗುವಾಗ ನಮಗೆ ಒಂದು ಉತ್ತರ ಕ್ರಿಯೆ ಉಂಟಲ್ಲ, ಅದಾಗುವಾಗ ಬರುವ ಅಂತೇಳಿ ನಾವು ಲೆಕ್ಕ ಹಾಕಿಕೊಂಡಿದ್ದು. ಮತ್ತೆ ಇವರು ಹೀಗೆ ಹೇಳಿದ್ರಲ್ಲ, ಹಾಗೆ ನಾವು ಸೀದಾ ತಾಯಿಯೊಟ್ಟಿಗೆ ನಾವು 3 ಜನ ಮಕ್ಕಳು ಸೇರಿಕೊಂಡು ಹೋದೆವು ಅಲ್ಲಿಗೆ. ಅಲ್ಲಿ ಹೋಗುವಾಗ ವೀರೇಂದ್ರ ಹೆಗ್ಡೆ ಅಲ್ಲಿ ಹೋಗಿ ಮಾತಾಡುವಾಗ ವೀರೇಂದ್ರ ಹೆಗ್ಡೆ ಹೇಳಿದರು, ನನಗೆಲ್ಲ ವಿಷಯ ಎಲ್ಲ ಗೊತ್ತಾಗಿದೆ, ನನ್ನ ಕೆಲಸ ಅವರು ನನಗೆ ಹೇಳಿದರು ಅಂತೇಳಿ. ಮತ್ತು ಅಷ್ಟೇ ಹೇಳಿ ಪುನಃ ಅವರ ತಮ್ಮನಲ್ಲಿಗೆ ಹರ್ಷೇಂದ್ರನ ಅಲ್ಲಿ ಕಳಿಸಿದರು. ಅಲ್ಲಿ ಹೋಗುವಾಗ ಅವರು ಹೀಗೆ ಹೇಳ್ತಾರೆ, ಎಂತ ನನಗೆ ಎಂತ ಇದೇ ರೀತಿ ಒಂದು ಉಪ್ಪಿನಂಗಡಿ ಸಹ ಡಬಲ್ ಮರ್ಡರ್ ಆಗಿದೆ, ಅವರೇ ಮಾಡಿರ್ಬೇಕಂತ ಹೇಳಿದ್ದಾರೆ. ಮತ್ತು ನಿಮ್ಮ ಎಂತ ಕೆಲಸ ಮಾಡೋದು, ನೀನೆಂತ ಕೆಲಸ ಮಾಡೋದು? ನಾನು ಹೀಗೆ ಸೊಸೈಟಿಯಲ್ಲಿ ಪಿಕ್ನಿಕ್ ಕಲೆಕ್ಷನ್ ಮಾಡೋದು. ಮತ್ತು ನಿನ್ನ ತಮ್ಮ ಎಂತ ಕೆಲಸ ಮಾಡೋದು? ಅವನ ಹತ್ರ ಕೇಳ್ತಾರೆ ಅವರು. ಅವ್ರು ಗಾರೆ ಕೆಲಸ ಮಾಡೋದು, ಹೀಗೆ ನಾವು ಹೆಲ್ಪರಾಗಿ ಕೆಲಸ ಮಾಡೋದು. ನೀವು ಎಲ್ಲ ಕೆಲಸ ಮಾಡೋದು ಜಾಗ್ರತೆ ಮಾಡಬೇಕು, ಮೇಲೆಲ್ಲ ಹತ್ತುವಾಗ ಬೆಲ್ಟ್ ಎಲ್ಲ ಕಟ್ಕೊಳ್ಬೇಕು, ಜಾಗ್ರತೆ ಮಾಡಬೇಕಂತೇಳಿ ಅವ್ರು ಹೇಳ್ತಾರೆ. ನಿಜವಾಗಿ ನಾವು ಹೋದದಂತಾಗಿ ಅಲ್ಲಿ ಆ ಸಾಂತ್ವನ ಹೇಳುವಂಥ ಕ್ರಮದಲ್ಲಿ ಅವರು ಅದನ್ನೆಲ್ಲ ಹೇಳುವುದ? ನಿಜವಾಗಿ ಅಲ್ಲಿ ಮಾತಾಡೋ ರೀತಿಯಾಗಿರಬೇಕಿತ್ತು, ಯಾವ ರೀತಿ ನಮಗೆ ಸಾಂತ್ವನ ಹೇಳಬೇಕಿತ್ತು. ಅದನ್ನು ಬಿಟ್ಟು ನೀನು ಎಂತ ಕೆಲಸ ಮಾಡೋದು, ನೀನು ಗಾರೆ ಕೆಲಸ ಮಾಡೋದಾ, ಅದನ್ನೆಲ್ಲ ಕೇಳುವ ಟೈಮ್ ಯಾವುದು? ಅದನ್ನು ಕೇಳುವಂಥ ಟೈಮ್ ಯಾವಾಗ? 13 ದಿನ ಕಳೆದ ಮೇಲೆ ಬೇಕಾದರೆ ನೀವು ಮಾತಾಡ್ಬೋದು ಅದು ಕೂತ್ಕೊಂಡು ಆರಾಮಾಗಿ ಎಲ್ಲ ಕೆಲಸ ಮುಗಿದ ಮೇಲೆ. ಈಗ ತೀರಿ 3 ದಿನದಲ್ಲಿ ಇದನ್ನೆಲ್ಲ ವಿಚಾರ ಮಾಡೋದೆಂತ? ನಿನ್ನ ಗಾರೆ ಕೆಲಸ ಮಾಡೋದು, ನೀನು ಬೆಲ್ಟ್ ಕಟ್ಕೊಳ್ಬೇಕು, ನೀನು ಪಿಕ್ನಿಕ್ ಕೆಲಸ ಮಾಡೋದು, ಅದರ ಅಧ್ಯಕ್ಷರು ಯಾರು, ಅದರದ್ದು ಯಾರು, ಅದೆಲ್ಲ ಎಂತ ಕೇಳೋದು? ಅದನ್ನು ಕೇಳಿದರು ನಮ್ಮ ಹತ್ರ. ಅಲ್ಲಿ ಹೋಗಿ ವಿಚಾರ ಮಾಡಿದರು, ಅದನ್ನೆಲ್ಲ ಕೇಳಿದರು. ಆಮೇಲೆ ನಿಮಗೆಲ್ಲ ಕೊಡುವುದನ್ನೆಲ್ಲ ಕೊಟ್ಟಾಗಿದೆ, ನಿಮಗೆ ಕೊಡಲಿಕ್ಕೆ ಏನಿಲ್ಲ. ಆಮೇಲೆ ನಿನ್ನ ಇದು ಎಂತ ಮತ್ತು ನಾನು ಅದನ್ನು ಹೇಳುವಾಗ ನಾನು ಬೇರೆ ಮಾತಾಡಲಿಕ್ಕೆ ಹೋಗಲಿಲ್ಲ ನಾವು ಸಹ. ಮತ್ತು ನಾನು ತಾಯಿಯಲ್ಲಿ ಸ್ವಲ್ಪ ಆಚೆ ಹೋಗಿ ವಿಚಾರ ಮಾಡಿದ್ದೆ, ಹೀಗೆ ನಮ್ಮ ಮನೆಯದೆಲ್ಲ ಐಟಮ್ ಉಂಟಲ್ಲ ಅದನ್ನು ನಾವು ಕೊಂಡು ಹೋಗುವ ಅಂತ ಹೇಳಿದೆ ಅವರ ಹತ್ರ, ತಾಯಿ ಹತ್ರ. ಹಾಗಾದರೆ ತಾಯಿ ಹತ್ರ ಹೇಳುವಾಗ ನಾನು ಅವ್ರ ಹತ್ರ ಹೇಳಬೇಕು, ನಮ್ಮ ಸಂಬಂಧಿಕರಲ್ಲಿ ಹೇಳಬೇಕಲ್ಲ. ನಾವು ಡೈರೆಕ್ಟ್ ಹೇಳಿದರೆ ಆಗೋದಿಲ್ಲ. ಅವರದ್ದು ಹೇಳುವಾಗ ಅವರು ಹೇಳಿದ್ರಲ್ಲಿ ಹೇಳಿದರು, ಅವರ ಯಾರು ಹರ್ಷೇಂದ್ರಲ್ಲಿ ಹೋಗಿ ಹೇಳಿದರು. ಹರ್ಷೇಂದ್ರ ಕುಮಾರ್ ಮಾತ್ರ ಹೇಳಿದರು, ಅದು ನೀವು ಕೊಂಡೋಗೋದಾದರೆ ಮನೆ ಯಾವುದೇ ಐಟಮ್ ಕೊಂಡೋಗಿದ್ರೆ ನಿಮಗೆ ಲೆಕ್ಕ ಕೊಡಬೇಕು ಅಂತ ಹೇಳಿದರು. ಏನೆಲ್ಲ ಐಟಮ್ ಇತ್ತು ಅದರಲ್ಲಿ? ಇದೆಲ್ಲ ನಮ್ಮದು ಪಾತ್ರೆ, ಮತ್ತು ಮನೆಗೆ ಸಂಬಂಧ ಚಾಪೆ, ಆಮೇಲೆ ಇದು ಎಂತ ಟೇಬಲು ಚೇರ್ ಎಲ್ಲ ಇತ್ತು. ಆಮೇಲೆ ಬಟ್ಟೆ ಬರೆಗಳು ಇರ್ತಲ್ಲ ಅದೆಲ್ಲ ಕೊಂಡೋಗು ಅಂತೇಳಿ, ಮತ್ತೆ ಮನೆಯದು ಹಂಚೆಲ್ಲ ಬೇಕಂತೇಳಿ ನನಗೆ ಆಯಿತು. ಅದನ್ನು ಸಹ ತೆಗೆದುಕೊಂಡು ಹೋಗುವ, ಸ್ವಲ್ಪ ಬೇಕಾದಷ್ಟು ಎಷ್ಟು ಬೇಕಾಗ್ತದೆ ನೋಡಿ ತೆಗೆದುಕೊಂಡು ಹೋಗುವ ಅಂತೇಳಿ ನಾನು ಮನಸ್ಸಲ್ಲಿ ಆಯಿತು. ಹಾಗೆ ನಾವು ಒಂದು ಗಾಡಿ ಮಾಡಿ ಕೊಂಡು ಹೋಗು ಅಂತೇಳಿ ಅವ್ರ ಹತ್ರ ಹೇಳಿದೆ. ನೀವು ಅಲ್ಲೇ ವಾಸ ಮಾಡಲಿಕ್ಕೆ ಯಾಕೆ ನೀವು ಪ್ರಯತ್ನ ಪಡಲಿಲ್ಲ? ಅಲ್ಲಿ ಪ್ರಯತ್ನ ಪಡಲಿಕ್ಕೆ ಅಂದರೆ ಅವರು ಅಲ್ಲಿ ಬೆದರಿಕೆ ಆಗ್ತಿದ್ರಲ್ಲ ತಂದೆಗೆ ಸಹ, ಅದಕ್ಕಿಂತ ಮೊದಲೇ ಹೇಳ್ಬೇಕಂತೇಳಿ ಬೆದರಿಕೆ ಆಗ್ತಿದ್ರು. ಯಾರು ಹರ್ಷೇಂದ್ರ ಕುಮಾರ್ ಮತ್ತೆ ಅವರ ಕೆಲಸದವರು. ತಂದೆ ನನ್ನ ಹತ್ರ ಹೇಳ್ತಾ ಇದ್ರು, ಯಾರು ತಾಯಿ ತಂದೆ ಹೀಗೆ ಹೇಳ್ತಾ ಇದ್ರು ಅಂತೇಳಿ. ತಂದೆ ತಾಯಿಯಲ್ಲಿ ಹೇಳ್ತಾ ಇದ್ದ, ತಾಯಿ ನಮ್ಮ ಹತ್ರ ಹೇಳಿದ್ದಾರೆ. ಅಲ್ಲ, ನಿಮ್ಮ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಿಮ್ಗೆ ಯಾಕೆ ಬೆದರಿಕೆ ಹಾಕ್ಬೇಕು ಅವರು? ಅದೇನೋ ಅವ್ರ ಉದ್ದೇಶ ಇದೆ, ನಮ್ಮನ್ನು ಎಬ್ಬಿಸಿ ಅವ್ರು ಏನಾದರೂ ಉದ್ಯೋಗ ಮಾಡಬೇಕು. ಇವರೀಗ ಅಲ್ಲಿ ಈಗ ರಿಟೈರ್ಮೆಂಟ್ ಟೈಮ್ ಆಗ್ತಾವಂತಲ್ಲ, ಇನ್ನು ಇವರಿಂದ ನಮಗೆ ಏನಾದರೂ ಪ್ರಯೋಜನ ಇಲ್ಲ, ಇಟ್ಕೊಂಡು ಏನಂತೇಳಿ. ಈಗ ನಾವು ದನದನ್ನು ನೋಡುವಾಗ ಹೇಗೆ ಮಾಡ್ತೇವೆ, ಈಗ ದನ ಇದ್ರೆ ನಾವು ಹಾಲು ಕರೀಲಿಕ್ಕೆ ಆಗ್ತದೆ ಇಟ್ಕೊಳ್ತೇವೆ. ಅದೇ ನಾವು ಹೊರಿ ಆದ್ರೆ ಅದನ್ನು ಇಟ್ಕೊಳ್ತೇವೆ, ಅದನ್ನು ಬಿಸಾಡ್ಲಿಕ್ಕೆ ನೋಡ್ತೇವೆ ಬೇಡ ಅಂತೇಳಿ, ಇಂತ ಕಳಿಸ್ಲಿಕ್ಕೆ ನೋಡ್ತೇವೆ. ಅದೇ ರೀತಿ ಆಗಿದೆ ಇದು ಸಹ. ಎಂತ ಗೊತ್ತಾ, ಇನ್ನು ಇವರಿಂದ ನಮಗೇನು ಪ್ರಯೋಜನ ಇಲ್ಲ, ಇವರನ್ನು ಎಬ್ಬಿಸಲು ಜಾಗ ಆದ್ರೆ ನಮಗೆ ಆಗ್ತದೆ ಅಂತೇಳಿ ಲೆಕ್ಕ ಹಾಕಿರ್ಬೋದು ಇವರು. ಈಗ ನಿಮ್ಮ ಜಾಗದಲ್ಲಿ ಈಗ ನೀವು ಆಪಾದನೆ ಮಾಡ್ತಾ ಇದ್ದೀರಾ, ನಮ್ಮ ಜಾಗದಲ್ಲಿ ಹೋಟೆಲ್ ಆಗಿದೆ, ಅಯೋಧ್ಯೆ ಆತಿಥ್ಯ ಹೋಟೆಲ್ ಆಗಿದೆ. ಈಗ ನಿಮ್ಮ ತಂದೆ ತೀರ್ಕೊಂಡ ಈಗ
ಕೊಲೆ ಆದ ನಂತರ ಎಷ್ಟು ವರ್ಷದಲ್ಲಿ ಅಲ್ಲಿ ಅವರ ಹೋಟೆಲ್ ಆಯಿತು? ಸಾಧಾರಣ ನನ್ನ ಲೆಕ್ಕದಲ್ಲಿ ಕರೆಕ್ಟ್ ಒಂದು ಟೈಮ್ ಲೆಕ್ಕಿಲ್ಲ, ಒಂದು ಅಂದಾಜಿ 5-6 ವರ್ಷದೊಳಗೆ ಆಗಿದೆ. 5 ವರ್ಷ 6 ವರ್ಷದೊಳಗಡೆ ಈಗ ನನ್ನ ತಂದೆ ಅತ್ತೆ ತೀರಿ ಉಂಟಲ್ಲ, 13 ವರ್ಷ ಆಯ್ತು ನೋಡಿ. ಇಲ್ಲಿ 5-6 ವರ್ಷದೊಳಗೆ ಅದು ಅಲ್ಲಿ ಹೋಟ್ಲ್ ಆಗಿದೆ, ಲಾಡ್ಜಿಂಗ್ ಆಗಿದೆ ಅದು ಹಿಂದುಗಡೆ, ಅದರ ನಂತರ ಹೋಟ್ಲ್ ಆಗಿದೆ ನಮ್ಮ ಜಾಗದಲ್ಲಿ. ಈಗ ನಿಮ್ಮ ದಾಖಲೆಗಳು ಏನಿರ್ಲಿಲ್ವಾ? ದಾಖಲೆಗಳಿತ್ತು, ಅದನ್ನು ಎತ್ಕೊಂಡು ಹೋಗಿದ್ದಾರೆ ಅವರು. ಪೆಟ್ಟಿಗೆಲ್ಲ ಇತ್ತು, ಅದರಲ್ಲಿ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ರು ಎಲ್ಲ ಡಾಕ್ಯುಮೆಂಟ್ ಅನ್ನು. ನಿಮ್ಮ ಹೆಸರಲ್ಲಿ ರೆಕಾರ್ಡ್ ಆಗಿದೆ? ಆಗಿದೆ, ಅವರ ಅಜ್ಜನ ಹೆಸರಲ್ಲಿ ಎಲ್ಲ ಇತ್ತು. ಹೌದು. ಈಗ ಅದು ನೋಡುವಾಗ ದಾಖಲೆ ಆನ್ಲೈನಲ್ಲಿ ನೋಡುವಾಗ ಹರ್ಷೇಂದ್ರ ಕುಮಾರ್ ಅಲ್ಲಿ ಬರ್ತಾ ಉಂಟು. ಈಗ ನಿಮ್ಮ ದಾಖಲೆಗಳನ್ನು ಎತ್ಕೊಂಡು ಹೋಗಿದ್ದಾರೆ. ಹೌದು. ಮತ್ತೆ ಬೇರೆ ಯಾವುದು ಐಟಮ್ ಇಲ್ಲ, ಅದು ಅಲ್ಲಿ ಬಂಗಾರ ಇತ್ತು, ಅದನ್ನೆಲ್ಲ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅತ್ತೆದ್ದು ಮತ್ತೆ ಇವರು ತಂದೆ ಸಹ ಇತ್ತು ಬಟ್ಟೆ ಎಲ್ಲ, ಅದನ್ನ ಸಹ ಬಿಟ್ಟು ಹೋಗಿದ್ದಾರೆ. ಖಾಲಿ ಅಲ್ಲಿ ಡಾಕ್ಯುಮೆಂಟ್ ಉಂಟು ಆ ಬಾಕ್ಸ್ ಅಲ್ಲಿ, ಆ ಪೆಟ್ಟಿಗೆಯಲ್ಲಿ, ಅದನ್ನೆಲ್ಲ ಕೊಂಡು ಹೋಗಿದ್ದಾರೆ. ಮತ್ತೆ ಡಾಕ್ಯುಮೆಂಟ್ ಅದು ಪೆಟ್ಟಿಗೆದೊಂದು ಫೋಟೋ ಕಾಣ್ತಾ ಇತ್ತು. ಅದೇ ಪೆಟ್ಟಿಗೆ ಎಲ್ಲಿ ಸಿಕ್ಕಿರೋದು? ಅದೇ ಪಕ್ಕದಲ್ಲಿ? ಅದೇ ಪಕ್ಕದಲ್ಲಿ, ಅದರ ಹತ್ತಿರವೇ ನಾವು ಈಗ ಅವ್ರದ್ದು ಮನೆಯಲ್ಲಿದ್ದ ಬಟ್ಟೆಯನ್ನೆಲ್ಲ ಎಳೆದು ಹೊರಗೆ ಹಾಕಿದ್ದಾರೆ. ಅದರೊಟ್ಟಿಗೆ ಈ ಪೆಟ್ಟಿಗೆ ಸಹ ಇತ್ತಲ್ಲ ಬದಿಯಲ್ಲಿ, ಈ ಪೆಟ್ಟಿಗೆ ಒಳಗೆ ಇದ್ದದ್ದನ್ನು ಬಂಗಾರವನ್ನು ಬಿಟ್ಟು, ಬಂಗಾರ ಎಲ್ಲ ಇತ್ತು ಅದರಲ್ಲಿ, ಅದನ್ನೆಲ್ಲ ಬಿಟ್ಟು ಈ ಡಾಕ್ಯುಮೆಂಟ್ ಏನುಂಟು ಅದಕ್ಕೆ ಮನೆಗೆ ಸಂಬಂಧಪಟ್ಟ ಅದನ್ನೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ಪೆಟ್ಟಿಗೆ ಮತ್ತೆ ಬಂಗಾರ, ಬಟ್ಟೆ ಮರಗಳನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಅದನ್ನೆಲ್ಲ ಕೊಂಡು ಹೋಗಿದ್ದಾರೆ. ಈಗ ನಿಮಗೆ ಯಾರ ಮೇಲೆ ಅನುಮಾನ ಇದೆ? ಇದು ಯಾರು ಮಾಡಿರ್ಬೋದು? ಈಗ ನನಗೆ ಕಾಣುವುದು ಧರ್ಮಸ್ಥಳದವರೇ ಮಾಡಿರ್ಬೋದು ಅಂತೇಳಿ. ಧರ್ಮಸ್ಥಳದವರೇ. ಯಾರು ಧರ್ಮಸ್ಥಳದ? ಈಗ ಉದಾಹರಣೆಗೆ ನಾನು ಅಲ್ಲಿ ಈಗ ಅವರು ಕಂಪ್ಲೇಂಟ್ ಕೊಟ್ಟಾಗೆ, ಯಾರು ರಾಜೇಂದ್ರ ರೈ, ಈಗ ರಾಜೇಂದ್ರ ರೈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಹೀಗೆ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅದಕ್ಕಿಂತ ಮೊದಲು ಇವರು ತಂದೆ ಇರುವಾಗ ಇವರ ಕೆಲಸವರೇ ಸೇರಿಕೊಂಡು, ರಾಜೇಂದ್ರ ರೈ ಸಹ ಸೇರಿಕೊಂಡು ಇವರಿಗೆ ಹೊಡೆದಲ್ವಾ, ಬಡಿತಿದ್ದಾರೆ. ಹೌದು, ಬಡ್ದಿದ್ದಾರೆ ಕಾಳಿಗೆಲ್ಲ, ಮನೆ ಬಿಟ್ಟು ಹೋಗ್ಬೇಕಂತೇಳಿ. ಎಷ್ಟು ಸಲ ಬಡ್ದಿದ್ದಾರೆ? ಅದು ತುಂಬಾ ಸಲ ಆಗಿದೆ, 10 ಸಲ ಸಹ ಜಾಸ್ತಿ ಆಗಿರ್ಬೋದು ಅಂತ ಕಾಣ್ತದೆ ನನಗೆ. ತಾಯಿ ಹೇಳ್ತಾ ಇದ್ರು, ಅಲ್ಲಿ ಬಡಿತಾ ಇದ್ರು, ಅವರಿಗೆ ಹೊಡಿತಾ ಇದ್ರು, ಎದ್ದು ಹೋಗ್ಬೇಕಂತೇಳಿ, ಮನೆ ಬಿಡ್ಬೇಕಂತೇಳಿ ಹೇಳ್ತಾ ಇದ್ರು ಅಂತೇಳಿ ತಾಯಿಯಲ್ಲಿ ತಂದೆ ಹೇಳ್ತಾ ಇದ್ರು, ಅದನ್ನ ನಮ್ಮಲ್ಲಿ ತಾಯಿ ಹೇಳ್ತಾ ಇದ್ರು. ಈಗ ರಾಜೇಂದ್ರ ರೈ ಅವರು ಹೊಡಿತಾ ಇದ್ರು? ಹೌದೌದು. ಯಾರು ಮಾಡಿಸೋದು ಇದನ್ನು? ಅದನ್ನು ಮಾಡಿದವರೇ, ಹರ್ಷೇಂದ್ರ ಇರ್ಬೋದು, ಇಲ್ಲ ವೀರೇಂದ್ರ ರೆಡ್ಡಿ ಇರ್ಬೋದು, ಯಾರಾದ್ರೂ ಅವರಲ್ಲಿ ಅವರ ಅಜ್ಜಿ ಇಲ್ಲದ್ರೆ ಇವರು ಹೀಗೆ ಮಾಡ್ಲಿಕ್ಕೆ ಆಗ್ತದೆ? ಈಗ ಸ್ವಾಯಿಚ್ಛೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಈಗ ಯಾರು ಕೂಡ ಮುಂದೆ ಬಂದು ಈ ವಿಷಯವನ್ನು ಹೇಳ್ತಾ ಇಲ್ಲ. ಯಾರು? ಹೌದು, ನೀವು ಹೇಳ್ತಾ ಇದ್ದೀರಲ್ಲ, ಯಾಕೆ? ಹೌದು, ಅದಂದ್ರೆ ಯಾಕೆಂದ್ರೆ ತಾಯಿ ಅಲ್ಲಿ ಕಂಪ್ಲೇಂಟ್ ಕೊಡುವಾಗ ಹರ್ಷೇಂದ್ರ ಹೆಸರು ಹಾಕಿದ್ರಲ್ಲ ಅಲ್ಲಿ ನೋಡಿ, ಅಲ್ಲಿ ಉಂಟಲ್ಲ, ಈಗ ಯಾಕಿಂತ ಅವರೇ ತಾಯೇ ಕೊಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ ನೋಡಿ, ಅಲ್ಲಿ ನೋಡುವಾಗ ಗೊತ್ತಾಗ್ತದೆ. ಯಾವಾಗ, ಎಷ್ಟು ವರ್ಷದ ಹಿಂದೆ ಕೊಟ್ಟಿರುವಂಥದ್ದು? ಅದು ಸಾಧಾರಣ 2012ರಲ್ಲಿ, ಸಾಧಾರಣ 12 ವರ್ಷಕ್ಕೆ 10 ವರ್ಷಕ್ಕೆ 11 ವರ್ಷಕ್ಕಿಂತ ಮೊದಲೇ SP ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಅದೇ ಸಮಯದಲ್ಲಿ ಕಂಪ್ಲೇಂಟ್ ಕೊಟ್ಟದ್ದು. ಈಗ ಆಮೇಲೆ ಈಗ ನೀವು ಕಂಪ್ಲೇಂಟ್ SP ಅವರಿಗೆ ಕೊಟ್ಟಿದ್ದೀರಾ, ನಿಮ್ಮ ತಾಯಿ ಕೊಟ್ಟಿದ್ದಾರೆ. ಆಮೇಲೆ SP ಅವರು ಏನಾದರೂ ತನಿಖೆ ಮಾಡಿದ್ರಾ? ಇಲ್ಲ SP ಅವರಿಗೆ ಕಂಪ್ಲೇಂಟಲ್ಲಿ ಹರ್ಷೇಂದ್ರ ಕುಮಾರ್ ಅವರ ಹೆಸರು ಇದೆ ಅಂತ ನಿಮಗೆ ಹರ್ಷೇಂದ್ರ ಕುಮಾರ್ ಅವರ ಕಡೆಯಿಂದ ಏನಾದರೂ ಬೆದರಿಕೆ ಏನಾದರೂ ಬಂದಿದೆಯಾ? ಇಲ್ಲ, ಏನು ಬರಲಿಲ್ಲ. ತನಿಖೆ ಕೂಡ ಮಾಡಲಿಲ್ಲ? ತನಿಖೆ ಸಹ ಮಾಡಲಿಲ್ಲ, ಅವರು ವಿಚಾರ ಮಾಡಲಿಲ್ಲ, ಏನೇ ಒಂದು ಫೋನ್ ಸಹ ಮಾಡಲಿಲ್ಲ, ಎಲ್ಲರ ಒಂದು ಲೆಟರ್ ಕಳಿಸುವಂಥದ್ದು ಯಾವುದು ಸಹ ಮಾಡಲಿಲ್ಲ. ಅದು ವಿಷಯಕ್ಕೆ ಬರಲಿಲ್ಲ, ಅವರು ಬರಲಿಲ್ಲ. ಈಗ ನಿಮ್ಮ ಜಾಗದಲ್ಲಿ ಅವರು ಏನೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅನ್ನುವಾಗ ನೀವೇನು ಮಾತಾಡ್ಲಿಕ್ಕೆ ಹೋಗ್ಲಿಲ್ವ? ಇಲ್ಲ, ಹೋಗುದು ಹೇಗೆ? ಈಗ ಆಲ್ರೆಡಿ ನಮ್ಮ ತಂದೆಗೇನೆ ಬೆದರಿಕೆ ಹಾಕಿದ್ದಾರೆ. ಅಲ್ಲಿ ಬೆದರಿಕೆ ಹಾಕೋದ್ರಿಂದ ಹೊಡೆಯುವುದು, ಆ ಬೆದರಿಕೆ ಹಾಕೋದು ಹೊಡೆಯುವುದು ಒಂದೇ ಅಲ್ವ, ಅದಕ್ಕಿಂತ ದೊಡ್ಡದೇನಂತೂ ಒಂದು ಕೊಲ್ಲಿಗೆ ಒಂದು ಬಾಕಿ ಇತ್ತು ಅಷ್ಟೇ. ಇದನ್ನು ಮಾಡುವಾಗ ನಾವು ಅಲ್ಲಿ ಹೋಗಿ ಇನ್ನು ಪುನಃ ಅದನ್ನು ಹೇಳಿದರೆ ಇದೊಂದು ಕೊಂಡಿ ಉಳಿದ್ರೆ ಅಂತ ನಮ್ಮನ್ನು ಸಹ ಕೊಂದ್ರೆ, ತಂದೆ ಮತ್ತು ಅತ್ತೆಯನ್ನು ಕೊಂದಿರುವಾಗ ಇನ್ನು ಸಹ ಇದೊಂದು ಕೊಂಡಿ ಉಳಿದಿದೆ ಅಂತೇಳಿ ಇದನ್ನು ಫಿನಿಶ್ ಮಾಡ್ಲಿಕ್ಕೆ ನೋಡಿದ್ರೆ ಅವರು, ನಾವು ಆ ಹೆದರಿಕೆ ಅಲ್ಲಿ ಹೋಗ್ಲಿಲ್ಲ ಕೇಳಲಿಕ್ಕೆ. ಈಗ ನಿಮ್ಮ ತಂದೆಯವರು ಮತ್ತೆ ನೀವು ಏನೋ ನಿಮಗೆ ಮನಸ್ತಾಪ ಇತ್ತು, ಅದಕ್ಕೆ ನೀವು ಬಿಟ್ಟು ಹೋಗಿದ್ದೀರಿ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಅದು ಎಂತ ಗೊತ್ತ, ಅದು ನಿಜವಾಗಿ ಅವ್ರು ಹೇಳುವವರಿಗೆ ಮತ್ತೊಬ್ಬರ ಫ್ಯಾಮಿಲಿ ಕತೆ ಅವರಿಗೆ, ಈಗ ಆ ಹೇಳುವವನ ಫ್ಯಾಮಿಲಿ ಕತೆ ನಮಗೆ ಗೊತ್ತುಂಟಾ? ಅದರ ಒಟ್ಟಿಗೆ ಇದ್ದವರಿಗೆ, ಅವರೊಟ್ಟಿಗೆ ವ್ಯವಹಾರ ಮಾಡಿದವರಿಗೆ ಮಾತ್ರ ಒಂದು ವಿಷಯ ಗೊತ್ತಿರುವಂಥದ್ದು. ಈಗ ನಾವು ನೋಡಿ, ಅಲ್ಲಿ ತಂದೆ ಇರುವಾಗ ತಾಯಿ ಸಹ ಹೋಗ್ತಿದ್ರು, ನಾವು ಸಹ ಹೋಗ್ತಿದ್ದೆವು. ನಾವು ಸಹ ಸಾಧಾರಣ 1ನೇ ಇಂದ 7ನೇ ವರ್ಷವರೆಗೆ ಅಲ್ಲೇ ಶಾಲೆ ಕಲ್ತದ್ದು ನಾವು, ಧರ್ಮಸ್ಥಳದಲ್ಲಿ ಶಾಲೆ ಕಲ್ತದ್ದು, ಗೊತ್ತಾಯ್ತಾ? ಆಮೇಲೆ ಆ ಸಮಯದಲ್ಲಿ ಈಗ ನಿಮ್ಮ ಅತ್ತೆ ಅವರು ಕೂಡ ಜೊತೆಲಿ ಇದ್ದಾರೆ. ಅಜ್ಜಿ ಸಹ ಇದ್ರು, ತಂದೆ ತಾಯಿ ಇದ್ರು. ಅಜ್ಜ ಸಹ ನೋಡ್ಲಿಲ್ಲ, ಅಜ್ಜನ್ನು ನೋಡ್ಲಿಲ್ಲ. ಈಗ ಮಂಜಸಪ್ಪಲ್ಲಿ ಇದ್ರಲ್ಲ, ಆನೆ ಮೋದ್ರಾಗಿ, ಇದಕ್ಕಿಂತ ಮೊದಲು ತಂದೆಯಿಂದ ಮೊದಲು ಅವರನ್ನು ಸಹ ನೋಡ್ಲಿಲ್ಲ. ಈ ಅಜ್ಜಿ ನಮ್ಮೊಟ್ಟಿಗಿದ್ರು, ಅತ್ತೆ ನಮ್ಮೊಟ್ಟಿಗಿದ್ರು, ತಂದೆ ನಮ್ಮೊಟ್ಟಿಗಿದ್ರು, ತಾಯಿ ನಮ್ಮೊಟ್ಟಿಗಿದ್ರು, ನಾವೆಲ್ಲ ಒಟ್ಟಿಗಿದ್ದೆವು. ನೀವು ಯಾಕೆ ಬೇರೆ ಆಗಿದೆ ಅಂದ್ರೆ ಅಲ್ಲಿ ಬೆದರಿಕೆ ಬರ್ತಿತ್ತಲ್ಲ ತಂದೆಗೆಲ್ಲ, ನೀವು ಮನೆ ಬಿಡ್ಬೇಕು, ಇಲ್ಲಿಂದ ಹೋಗ್ಬೇಕು, ಎದ್ದು ಹೋಗ್ಬೇಕು, ಹಾಗೆ ಮತ್ತೆ ಅಲ್ಲಿ ಕೊಳಕ್ ನೀರನ್ನು ಬಿಡುವಂಥದ್ದು, ಮನೆಗೆಲಗೆ ಟಾಯ್ಲೆಟ್ ನೀರನ್ನು ಬಿಡುವಂಥದ್ದು ಮನೆಗೆ.
ಅಲ್ಲಿಂದ ಮೇಲೆಯಿಂದ ಮೇಲೆಯಿಂದ ಎದ್ದು ಹೋಗ್ಬೇಕಂತೇಳಿ ಅದೆಲ್ಲ ಮಾಡಿದ್ದಾರೆ. ಕೊಳಕು ನೀರು, ಟಾಯ್ಲೆಟ್ ನೀರು ಬಿಡುವಂಥದ್ದು, ಮತ್ತೆ ಎದ್ದು ಬಾತ್ರೂಮ್ ನೀರು ಬಿಡುವಂಥದ್ದು ಎಲ್ಲ ಗಲೀಜಿ ನಮ್ಮ ಅಂಗಳಕ್ಕೆ ಬರ್ತಾ ಇತ್ತು. ಅದನ್ನು ಮೆಟ್ಕೊಂಡು ಹೋಗ್ಬೇಕು, ನಾವು ಒಳಗೆ ಹೋಗ್ಬೇಕು, ಅದನ್ನೆಲ್ಲ ಮಾಡಿದ್ದಾರೆ. ಹಾಗಿರುವಾಗ ಹೇಗೆ ನಾವು ಮತ್ತೊಂದು ಇದು ಬಾವಿಯನ್ನು ಸಮುಚಿಸಿದ್ದಾರೆ. ಅಲ್ಲಿ ನೋಡಿ, ಕುಡಿಯುವ ನೀರು ಉಂಟಲ್ಲ, ಅದರ ಬಾವಿ ಸಮುಚಿಸಿದ್ದಾರೆ. ಈಗ ಯಾರು ತೀರ್ಮಾನ ಈಗ ನಿಮ್ಮ ತಾಯಿಯವರು ಈ ತರ ಇದೆಲ್ಲ ಕಿರಿಕಿರಿ ಬೇಡ ಅಂತ ನಾವು ಬರ್ತಾ ಹೋಗ್ತಾ ಇರುವ ಅಂತ ಬೇರೆ ಕೂತಿದ್ದಲ್ಲ, ನಿಮ್ಮ ತಂದೆಯವರು ಏನಾದ್ರು? ಇಲ್ಲ, ತಂದೆ ಹತ್ರ ಇವರು ಹೇಳಿಯೇ ಅವ್ರಿಗೆ ಹಾಗೆ ತಂದೆ ಅವ್ರಿಗೆ ಹೇಳಿದ್ರು. ಅವ್ರು ಎಂತ ಗೊತ್ತಾ, ನೀವು ಹೋಗುದಾದ್ರೆ ನೀವು ಹೋಗಿ, ಇಲ್ಲಿ ಇದಾಗುದಾದ್ರೆ ನಾನು ಅಲ್ಲಿ ಬರೋದಿಲ್ಲ, ನಾನು ಇಲ್ಲೇ ಇರ್ತೇನೆ, ನೀವು ಬೇಕಾದ್ರೆ ಇಲ್ಲಿ ಬಂದು ಹೋಗ್ತಾ ಇರಿ ಅಂತ ಹೇಳಿದ್ರು ಅವರು. ಯಾರು? ನನಗೆ ತಂದೆ ಹೇಳಿದಲ್ಲ, ತಾಯಿ ನನ್ನ ಹತ್ರ ಹೇಳ್ತಿದ್ರು ನನಗೆ. ನಾವಲ್ಲಿ ತಂದೆ ಎಲ್ಲ ಕಾಂಟ್ಯಾಕ್ಟ್ ಇರೋದ್ರೆ ನಾವು ಲೆಕ್ಕದಲ್ಲಿ ಮಾತಾಡೋದು. ತಂದೆಯಲ್ಲಿ ನಾವು ಗೌರವ ಬೇರೆ, ತಂದೆ ಇರುವಾಗ ಸಿಕ್ಕಾಪಟ್ಟೆ ಕ್ಲೋಸಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ತಂದೆ ವಿಷಯವನ್ನು ತಾಯಿಯಲ್ಲಿ ಹೇಳ್ತಾ ಇದ್ರು, ತಾಯಿ ನಮ್ಮ ಹತ್ರ ಹೇಳ್ತಾ ಇದ್ರು ಹೀಗೆ ಹೀಗೆ ಅಂತೇಳಿ. ಹಾಗೆ ನಾವು ಅಲ್ಲಿ ಈ ಅಜ್ಜಿ ಮನೆ ಅಂದರೆ ತಾಯಿ ಮನೆ ಇರೋದು ಇಲ್ಲಿ ನಮ್ಮ ಮೇಲಂತ ಬಿಟ್ಟು ಬೆಳ್ತಂಗಡಿಯಲ್ಲಿ. ಹಾಗೆ ನಾವು ಅಲ್ಲಿಗೆ ಬಂದು ಅಲ್ಲಿಂದ ಎಜುಕೇಷನ್ ತಗೊಂಡು ಅಲ್ಲೇ ಶಾಲೆ ಕಲ್ತ್ಕೊಂಡು ಅಲ್ಲೇ ಇರ್ತಿದ್ವಿ ಹೆಚ್ಚಾಗಿ. ಇಲ್ಲಿಗೆ ನಾವು ಯಾವಾಗಲೂ ಅಂದರೆ ಜಾತ್ರೆಗೆ ಬರುವುದು, ಆಮೇಲೆ ವಾರಕ್ಕೊಮ್ಮೆ ತಾಯಿ ಬರ್ತಾಯಿದ್ರು, ಒಮ್ಮೆ ಅವರೊಟ್ಟಿಗೆ ಸಹ ನಾವು ಬರ್ತಾ ಇದ್ದೆವು. ಹೆಚ್ಚಾಗಿ ತಾಯಿ ಮಾತ್ರ ಬರ್ತಾಯಿದ್ರು, ಒಮ್ಮೆ ನಮ್ಮನ್ನು ಸಹ ಕರ್ಕೊಂಡು ಬರ್ತಾಯಿದ್ರು, ಒಮ್ಮೆ ತಂಗಿ ಸಹ ಹೋಗ್ತಿದ್ರು ಒಟ್ಟಿಗೆ. ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಏನಾದರೂ ಕೆಲಸ ಇದ್ರೆ, ಬಟ್ಟೆ ಹೋಗ್ಲಿಕ್ಕೆ ಏನಾದರೂ ಒಂದು ಕೆಲಸ ಇರ್ತದೆ ಅದನ್ನು ಮಾಡಲಿಕ್ಕೆ. ಈಗ ನಮ್ಮ ತಂದೆಯ ತಂಗಿ ಸಹ ಅತ್ತೆ ಯಮನ ಸಹ ದೇವಸ್ಥಾನಕ್ಕೆ ಸಹ ಕೆಲಸ ಹೋಗಿದ್ದಾರೆ, DMCಗೆ ಸಹ ಕೆಲಸ ಹೋಗಿದ್ದಾರೆ. ಸ್ಟಾರ್ಟಿಂಗಲ್ಲಿ ಯೌವನ ಬಿಟ್ಟು ಒಂದು ಸ್ವಲ್ಪ ಏಜ್ ಆಗುವಾಗಿರ್ತದೆ. ಅದೇ ರೀತಿ ಈಗ ಯೌವನ ಸ್ವಲ್ಪ ಗಟ್ಟಿಮುಟ್ಟಿರುವಾಗ ಅವರು ದೇವಸ್ಥಾನಕ್ಕೆ ಕೆಲಸ ಹೋಗಿದ್ದಾರೆ. ಅಲ್ಲಿ ದೇವಸ್ಥಾನದ ಒಳಗೆ ಏನು ತೆಂಗಿನಕಾಯಿ ಕೊಡಲಿಕ್ಕೆ, ತುಂಬ ಹೊರಲಿಕ್ಕೆ, ಅದನ್ನೆಲ್ಲ ಕೊಡಲಿಕ್ಕೆಲ್ಲ ಹೋಗ್ತಾ ಇದ್ರು. ಆಮೇಲೆ ಪುನಃ ಇವರು DMCಗೆ ಹಾಕಿದ್ರು ಅವರನ್ನು. ಪಾಪ DMC ಅಂದರೆ ಕನ್ಸ್ಟ್ರಕ್ಷನ್, ಅದು ಅಲ್ಲಿ ಗಾರೆ ಕೆಲಸದೆಲ್ಲ ಕನ್ಸ್ಟ್ರಕ್ಷನ್, ಅದು ಬಿಲ್ಡಿಂಗ್ ಕಟ್ಟುವಂಥದ್ದು, ದೇವಸ್ಥಾನದ ಒಳಗೆ ಬಿಲ್ಡಿಂಗ್ ಕಟ್ಟ ಅಲ್ಲೆಲ್ಲ ಅವರು ಎಲ್ಲಿ ಕೆಲಸ ಆಗ್ತದೆ ಅಂದ್ರೆ ಅಲ್ಲಿಗೆ ಶಿಫ್ಟ್ ಮಾಡ್ತಿರ್ಲಿಲ್ಲ ಅವರನ್ನು. ಅಲ್ಲಿ ಸಿಮೆಂಟ್ ಹೊರಲಿಕ್ಕೆಲ್ಲ ಇರ್ತದೆ, ಅಲ್ಲಿ ಕೊಡ್ಲಿಕ್ಕೆಲ್ಲ ಇರ್ತದೆ, ಅಲ್ಲಿ ಹತ್ತಿರ ಅಲ್ಲಿಗೆಲ್ಲ ಕೊಡ್ಲಿಕ್ಕೆ ಹೋಗ್ತಿದ್ರು ಅವರು. DMC ಕನ್ಸ್ಟ್ರಕ್ಷನ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಲಾಸ್ಟ್ವರೆಗೆ ಇವರು ತೀರುವ ಮೊದಲ ದಿನವರೆಗೆ, ಅಂದರೆ ಆಗ ಕಲ್ಲೆತ್ತಿ ಹಾಕಿದ್ರಲ್ಲ ಆ ಟೈಮಿನ ಮರುದಿನದವರೆಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಕೆಲಸ ಮಾಡ್ತಾ ಇದ್ರು. ಇದು ಅವರು ಈಗ ಕೊಲೆ ಆಗುವ ಮುಂಚಿನ ದಿವಸ ಏನೋ ಯಾರ ಬಂದು ಧಮಕಿ ಹಾಕಿದ್ರು ಅಂತ ಏನೋ ಮಾಹಿತಿ ಬಂತು, ಹೌದಾ? ಅಲ್ಲ, ಧಮಕಿ ಆದ್ರೆ ಕೊಲೆ ಮರುದಿನ ಅವರನ್ನು ಮುಂಚಿನ ದಿನ ಅದು ಮನೆ ಬಿಟ್ಟು ಹೋಗ್ಬೇಕಂತೇಳಿ ಧಮಕಿ ಹಾಕಿದ ಅವರೇ, ಅವರ ಕೆಲಸದವರು. ನೀವು ಮನೆ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಕೊಲೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಅಂತ ನಮ್ಗೆ ಮಾಹಿತಿ ಉಂಟು ಅದು. ಮತ್ತೆ ಇವರು ಸಹ ಇವರನ್ನು ಯಾಕೆ ಹೀಗೆ ಬಿಟ್ಟದ್ದು, ಇವರನ್ನು ಮುಗಿಸ್ಬೇಕಿತ್ತಲ್ಲ ಅಂತ ಹೇಳಿದಂಥದ್ದು ಅದು ಸಹ ಮಾಹಿತಿ ಉಂಟು ನಮಗೆ. ಹೌದಾ? ಯಾರನ್ನು ತಂದೆಯನ್ನು ಮುಗಿಸ್ಬೇಕಿತ್ತು, ಇವರು ಇಷ್ಟರವರೆಗೆ ಹೇಗೆ ಇಟ್ಟದ ಅಂತೇಳಿ. ಹೌದಾ? ಇದು ವೀರೇಂದ್ರ ಹೆಗಡೆ ಹೇಳಿದ ಅಂತೇಳಿ, ವೀರೇಂದ್ರ ಹೆಗಡೆ ಅವರು ಹೇಳಿದ್ದು. ಮುಗಿಸ್ಬೇಕಿತ್ತಲ್ಲ ಅವರನ್ನು ಯಾಕೆ ಇಟ್ಟದ ಅಂತೇಳಿ. ಅದಕ್ಕೆಲ್ಲ ಸಾಕ್ಷಿ ಇದೆ ನಿಮಗೆ? ಸಾಕ್ಷಿ ಅವರು ಹೇಳಿದ್ರೆ ಹೇಳ್ಬೋದು, ಬಂದ್ರೆ ಯಾರು ಹೇಳಿದ್ರೆ ಅವರು ಸಾಕ್ಷಿ SITಗೆ ಕೊಡ್ತಿರೋದು ನೀವು? ಹೇಳ್ತಾರೆ, ಖಂಡಿತ. SITಗೆ ದೂರು ಕೊಡಬೇಕು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು, ಮತ್ತೆ ಏನು ಧೈರ್ಯ ಬಂತು? ಈಗ ಇಲ್ಲಿವರೆಗೂ SITಗೆ ದೂರು ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಇದಕ್ಕಿಂತ ಮೊದಲು ನಮಗೆ ಧೈರ್ಯ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಅಲ್ಲಿ ಸಹಕಾರ ಮಾಡುವಂಥವರು, ಅದಕ್ಕೆ ಒಂದು ಮಾಹಿತಿ ಕೊಡುವವರು, ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು ಯಾರು ಇರಲಿಲ್ಲ, ಗೊತ್ತಾಯ್ತು ಆ ಟೈಮಲ್ಲಿ. ಈಗ ಸ್ವಲ್ಪ ಸೌಜನ್ಯ ಹೋರಾಟಗ 2ನೇ ಸ್ಟೆಪ್ಪಲ್ಲಿ ಹೋರಾಟ ಶುರುವಾಗ, ಅಂದರೆ ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಬಂದ ಮೇಲೆ ಹೋರಾಟ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿ ತುಂಬ ನಮಗೆ ಸ್ವಲ್ಪ ಧೈರ್ಯ ಸಿಕ್ಕಿತ್ತು. ಇವರಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಅಂತೇಳಿ ಅವರಿಗೆ ನಮಗೆ ಸಹಕಾರ ಮಾಡಿದರು, ಉರಿದುಂಬಿಸಿದ್ರು, ಧೈರ್ಯ ಕೊಟ್ಟರು. ನೀವು ಸಹ ಕಂಪ್ಲೇಂಟ್ ಕೊಡಿ, ನಿಮಗೇನಾದ್ರು ಸಹಕಾರ ಬೇಕಿದ್ರೆ ನಾವು ಕೊಡ್ತೇವೆ ಅಂತೇಳಿ ಸೌಜನ್ಯ ಹೋರಾಟಗಾರರು ಎಲ್ಲರೂ ಸೇರಿ ನಮಗೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಾವು ಈಗ ಸ್ವಲ್ಪ ಧೈರ್ಯ ಬಂತು ಕಂಪ್ಲೇಂಟ್ ಕೊಡುವಂತೇಳಿ. ಹಾಗೆ ನಾವು ಕಂಪ್ಲೇಂಟ್ ಕೊಡಿ SITಗೆ. ಈಗ SIT ಅವರು ಏನಂದರು? SIT ಅವರಿಗೆ ಹೇಳಿದ್ದಾರೆ, ನಾವು ಅದರ ವಿಷಯ ನಮಗೆ ಕರೆಕ್ಟ್ ಗೊತ್ತಿಲ್ಲ, ನಾವೀಗ ಇಲ್ಲಿಗೆ ಹೊಸತು ಬಂದದ್ದು, ಇದನ್ನು ತಿಳ್ಕೊಂಡು ನಾವು ನಿಮಗೆ ಏನು ಅದರದ್ದು ಮಾಹಿತಿ ಉಂಟು, ಮತ್ತು ಏನು ಎನ್ಕ್ವೈರಿ ಮಾಡಲಿಕ್ಕೆ ಬಾಕಿ ಉಂಟು, ಏನಾದರೂ ಎನ್ಕ್ವೈರಿ ಮಾಡಲಿಕ್ಕಿದ್ದರೆ, ಏನಾದರೂ ವಿಷಯ ತಿಳ್ಕೊಳ್ಳಿದ್ರೆ, ಏನಾದರೂ ನಿಮಗೆ ಹೇಳಲಿಕ್ಕಿದ್ರೆ ನಾವು ನಿಮಗೆ ಹೇಳ್ತೇವೆ ಅಂತೇಳಿ ಹೇಳಿದ್ದಾರೆ. SIT ಆಫೀಸಿಂದ ಹಿಂಬಾರ್ಕ್ ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಎಂತ ಗೊತ್ತಾ, ಈ ದಿನ ತಾವು ನೀಡಿದ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲಿಸಿರುತ್ತೇವೆ. ಯಾವುದೇ ಅಪರಾಧ ಕೃತ್ಯದ ಕುರಿತು ಮಾಹಿತಿಯನ್ನು ದೂರನ್ನು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಮುಂದಿನ ಕ್ರಮ ಜರುಗಿಸುವ ಕುರಿತು ಸಲ್ಲಿಸುವುದಂತೇಳಿ ನಮಗೆ ಹಿಂಬಾರಕವನ್ನು ಕೊಟ್ಟಿದ್ದಾರೆ. ಈಗ ನಾವು ಅದಕ್ಕೆ ಕಂಪ್ಲೇಂಟ್ ಕೊಡಲಿಕ್ಕೆ ಧರ್ಮಸ್ಥಳದ ಸ್ಟೇಷನ್ಗೆ ಹೋಗ್ತೇವೆ. ಹತ್ತಿರದ ಸ್ಟೇಷನ್ ಅಂದರೆ ನಮಗೆ ಧರ್ಮಸ್ಥಳ ಬರ್ತದೆ, ಅಲ್ಲಿ ನಾವು ಈಗ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತೇವೆ. ಈಗ SIT ಮೇಲೆ ನಿಮಗೆ ನಂಬಿಕೆ ಇದೆ? ಖಂಡಿತ, 100ಕ್ಕೆ 100. ಯಾರೆಲ್ಲ ಮಾಡಿರ್ಬೋದು ಅಂತ ಅದು ಕೂಡ ಮಾಹಿತಿ ಇದೆ ನಿಮಗೆ? ಹೌದೌದು. ಈಗ ಕೊಲೆ ಆದ ಸಂದರ್ಭದಲ್ಲಿ ಪೊಲೀಸ್ ತನಿಖೆ ನಡೆಯುವ ಸಂದರ್ಭದಲ್ಲಿ ಏನು ಪೊಲೀಸ್ನ ಏನು
ಇದು ಶ್ವಾನದಳ ಹೌದು ಬಂದು ಏನು ಮಾಡಿತ್ತು ಅವತ್ತು? ಶ್ವಾನದಳ ಬಂದು ಅದು ಅಲ್ಲಿ ಹುಡುಕಿಕೊಂಡಲ್ಲ ಎಲ್ಲ ಹೊಡಿ ಇವರು ನಮ್ಮ ಅಲ್ಲಿ ಒಂದು ಜೈನ್ಸ್ಕರ ಮನೆ ಇದೆ, ಯಾರು ದನಕಿರ್ಕಾರಿಗೆ ಅಂತೇಳಿ ಅಲ್ಲಿ ಮನೆಯವರಿಗೆ ಹೋಗಿದೆ ಅದು. ಮತ್ತೆ ಅಲ್ಲಿಂದ ಹಿಂದೂರಿಗೆ ಹೋಗಿದೆ. ಅದು ಸಹ ಎನ್ಕ್ವೈರಿ ಇಲ್ಲ, ಏನಿಲ್ಲ. ಅವರ ಮೇಲೆ ಕೂಡ ಅನುಮಾನ ಇದೆ ನಮಗೆ. ಅದು ಏನಾದರೂ ಇರ್ಬೋದು ಅಂತೇಳಿ ಅದನ್ನು ಅಲ್ಲೇ ಬಿಟ್ಟದ್ದು ಯಾಕೆ? ಅವರು ಎನ್ಕ್ವೈರಿ ಮಾಡಬೇಕಿತ್ತು, ನಮಗೆ ಮಾಹಿತಿ ಕೊಡಬೇಕಿತ್ತು. ಅವರದ್ದು ಎನ್ಕ್ವೈರಿ ಮಾಡಿ ಏನು ವಿಷಯ ಉಂಟು ಅಂತೇಳಿ, ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತೇಳಿ, ಅದಕ್ಕೆ ಸಂಬಂಧಪಟ್ಟ ಆರೋಪಿಗಳು ಯಾರು, ಹೇಗೆ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಬೇಕಲ್ಲ. ಅದನ್ನು ಯಾವುದನ್ನು ಕೊಡಲಿಲ್ಲ. ಈಗ ನಮಗೆ ಅಲ್ಲಿ ಆದ ವಿಷಯ ನಾವು ಹೇಳಲೇಬೇಕಾಗ್ತದೆ ನೋಡಿ. ತನಿಖೆಯ ಮಾಹಿತಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾದರೂ ನಿಮಗೆ ಸಿಕ್ಕಿದೆಯಾ? ಪೋಸ್ಟ್ ಮಾರ್ಟಮ್ ಸಿಕ್ಕಿದೆ, ಕೊಟ್ಟಿದ್ದಾರೆ. ಅದು ಉಂಟು ನಮ್ಮ ಹತ್ರ. ಬೇರೆ ನೀವು ಎಲ್ಲಾದರೂ ಕೋರ್ಟಲ್ಲಿ ಹಾಕುವಂಥದ್ದು ಏನಾದರೂ ಮಾಡಿದ್ರೆ? ಕೋರ್ಟಲ್ಲಿ ಈಗ ಎಂತ ಗೊತ್ತಾ, 2 ವರ್ಷ ಮೊದಲು ಈಗ SP ಗೆ ನಾವು ಮಂಗಳೂರಲ್ಲಿ ಕೊಟ್ಟಿದ್ದೇವೆ. ಯಾವ ಸೌಜನ್ಯ ಹೋರಾಟಗಾರರೊಟ್ಟಿಗೆ ಸೇರಿಕೊಂಡು ನಾವು ಅಲ್ಲಿಗೆ ಹೋಗಿ ಕೊಟ್ಟಿದ್ದೇವೆ. ಆ ನಂತರ ಪುನಃ ನಾವು ಬೆಂಗಳೂರಲ್ಲಿ ಕೋರ್ಟಿಗೆ ಹಾಕಿದ್ದೇವೆ. ಆಮೇಲೆ ಈಗ ಪುನಃ SIT ಕೊಟ್ಟಿದ್ದೇವೆ, ಎನ್ಕ್ವೈರಿ ಮಾಡಬೇಕಂತೇಳಿ. ಈಗ ಬೆಂಗಳೂರಿಗೆ ಕೊಟ್ಟದ್ದು ಸಹ ಅದು ಮುಂದೂಡುದು ಅಂತೇಳಿ ಮುಂದೂಡುತ್ತಾ ಇದ್ದಾರೆ ಅಲ್ಲಿ. ಈಗ ಮಂಗಳೂರಿಗೆ ಕೊಟ್ಟದಂತ SP ಕೊಟ್ಟದ್ದು ಅದು ಸಹ ಎನ್ಕ್ವೈರಿ ಇಲ್ಲ ಏನಂತೇಳಿ. ಈಗ SIT ಕೊಟ್ಟಿದ್ದೇವೆ, ನಮಗೆ ವಿಶ್ವಾಸ ಒಂದು 100% ಇಟ್ಕೊಂಡಿದ್ದೇವೆ ನಾವು. ಅವ್ರು ಎನ್ಕ್ವೈರಿ ಮಾಡಿ ಕೊಡ್ತಾರೆ ಧೈರ್ಯ ಉಂಟು. ಇನ್ನು ನೋಡಬೇಕಂತ ಏನಂತೇಳಿ. ಈಗ ಭೀಮನ ವಿಚಾರಕ್ಕೆ ಬರುವ. ಈಗ ಭೀಮ ಅನ್ನುವಂಥ ಒಬ್ಬ ಅನಾಮಿಕ 100 ಶವಗಳನ್ನು ಹೂತಾಕಿದ್ದೇನೆ ಧರ್ಮಸ್ಥಳದಲ್ಲಿ ಅಂತ ಮುಂದೆ ಬಂದು ತಪ್ಪೊಪ್ಪಿಕೊಂಡು ಈಗ ನನಗೆ ಪಾಪ ಪ್ರಜ್ಞೆ ಬಂದಿದೆ ಅಂತ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ದೂರು ಕೊಟ್ಟಿದ್ದೇನೆ ವಕೀಲರ ಮೂಲಕ. ಈಗ ಅದರ ಪ್ರಕಾರ SIT ರಚನೆಯಾಗಿ ಈಗ 14-15 ಕಡೆ ಏನು ಹೂತಿರುವಂಥ ಶವ ಮೇಲೆತ್ತುವಂಥ ಕಾರ್ಯ ಕೂಡ ಆಗಿತ್ತು. ಆದರೆ ಕೆಲವೊಂದು ಕಡೆ ಏನು ಶವದ ಮೂಳೆಗಳು ಸಿಕ್ಕಿರುವಂಥದ್ದು. ಈಗ ಈ ಘಟನೆ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಈಗ ಅದನ್ನು ನಾನೀಗ ಮಾಧ್ಯಮದಲ್ಲಿ ನೋಡಿದ್ದು ಅದನ್ನು, ಅದು ಕರೆಕ್ಟಾಗಿ ನಮಗೆ ಒಂದು ಮಾಹಿತಿ ಇರಲಿಲ್ಲ. ಮಾಧ್ಯಮದಲ್ಲಿ ನೋಡುವಾಗ ಈಗ ಹೇಗಿದ್ದಾರೆ ಅನಾಮಿಕ ಭೀಮ ಅಂತೇಳಿ ಹೆಸರಿನವರೀಗ ಮೂಲೆ ಮತ್ತು ಇದು ತಲೆಬುರುಡೆ ಮತ್ತು ಶವ ಇದನ್ನು ಹುಡುಕ್ಲಿಕ್ಕೆ ಅಂತೇಳಿ ಬಂದವರಂತೇಳಿ ನಮಗೆ ಇದರಲ್ಲಿ ಮಾಧ್ಯಮದಲ್ಲಿ ಮಾಹಿತಿ ಸಿಕ್ಕಿದೆ. ಈಗ ಅದನ್ನು ನೋಡುವಾಗ ಪಾಪ ಅವರು ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಅಂತ ಹೇಳ್ತಾರೆ. ಈಗ 101 ಇದರಲ್ಲಿ ನಾನು 75 ಶವಗಳನ್ನು ಹೂತಿದ್ದೇನೆ, ಇನ್ನೊಂದರಲ್ಲಿ 10-15 ಹೂತಿದ್ದೇನೆ, ಕೆಲವರಲ್ಲಿ 2-3 ಹೂತಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ಆದರೆ ಸಹ ಅದು ಎಂತ ಗೊತ್ತಾ, ಈಗ ಅಷ್ಟು ಸಮಯದಲ್ಲಿ ಈಗ 15 ವರ್ಷ 13 ವರ್ಷ ಆದರೆ ಅಷ್ಟು ವರ್ಷದಿಂದ ಅದು ಒಂದು ಕೊಳತಿರ್ಬೋದು, ಇಲ್ಲಾಂದರೆ ಅದು ಏನೋ ಅದರದ್ದು ವಾಯ್ದೆ ಕಳಿತ ಅಂತ ಹೇಳ್ತಲ್ಲ. ಕೆಲವು ಬಾಡಿಗಳು ಏನೋ ಒಂದು ಇದರಲ್ಲಿ ಸವೆದಿರ್ಬೋದು, ಅಥವಾ ಅಲ್ಲಿ ಒಂದು ಮಣ್ಣು ತುಂಬಿರ್ಬೋದು, ಇಲ್ಲಾಂದರೆ ಮಳೆಗಾಲಕ್ಕೆ ತುಂಬ ನೆರೆ ಬಂದು ಆ ನೇತ್ರಾವತಿ ನದಿ ಹತ್ತಿರ ಇರುವುದರಿಂದ ತುಂಬ ನೆರೆ ಬಂದು ಮಳೆಗಾಲಕ್ಕೆ ಏನಾದರೂ ಕೊಚ್ಚಿಕೊಂಡು ಹೋಗಿರ್ಬೋದು. ಮತ್ತೆ ಇಲ್ಲಾಂದರೆ ಇವರು ಕಾಮಗಾರಿ ಮಾಡುವಾಗ ಉದಾಹರಣೆಗೆ ಅಲ್ಲಿ ಸೈಡಲ್ಲಿ ಮೋರಿ ಕಟ್ತಾರೆ ಅಂತ ಹೇಳ್ತಾರೆ, ಮೋರಿ ಕಟ್ಟುವುದು ಸ್ನಾನಘಟ್ಟಕ್ಕೆ ಅಲ್ಲಿ ರಿಪೇರಿ ಮಾಡುವಾಗ, ಅದನ್ನು ಅಭಿವೃದ್ಧಿ ಮಾಡುವಾಗ, ಇಲ್ಲಾಂದರೆ ಏನಾದರೂ ಒಂದು ರೋಡಿದು ಕೆಲಸ ಮಾಡುವಾಗ ಬೇಕಾದಾಗ ರೋಡ್ ಮಾಡ್ತಾರಲ್ಲ, ಅದಕ್ಕೆ ಆಚೆಯಿಂದ ಬರ್ಲಿಕ್ಕೆ ಈಚೆಯಿಂದ ಬರ್ಲಿಕ್ಕೆ ಅಂದರೆ ಚಂದ ರೋಡ್ ಮಾಡ್ತಾರೆ. ಆ ರೋಡಿಗೆ ಬೇಕಾಗಿ ಇಲ್ಲಾಂದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡುವಾಗ ಅದನ್ನು ಅಲ್ಲಿ ಈ JCB JCಯನ್ನು ಉಪಯೋಗಿಸಿ ಕೆಲಸ ಮಾಡುವಾಗ ಈ ಒಂದು ಎಂತ ಬುರುಡೆಗಳು ಸಹ ಸಿಕ್ಕಿರ್ಬೋದು ಅವರಿಗೆ ಸಹ. JCB ಅದನ್ನು ನಾವು ತಲೆಗೆ ತಗೊಳ್ಳಿಕ್ಕಿರ್ಲಿಕ್ಕಿಲ್ಲ. ಅದು ಅದರೊಟ್ಟಿಗೆ ಆ ಮನೆ ರಾಶಿಯಲ್ಲಿ ಹೋಗಿರ್ಬೋದು ಆ ಟೈಮಲ್ಲಿ. ಅಲ್ಲ ಈಗ ಹೋಗಿರ್ಬೋದು, ಗೊತ್ತಾಯ್ತಾ? ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ಅಲ್ಲಿ ಈ ಥರ ಈಗ ಭೀಮ ಹೇಳಿದ ಹಾಗೆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೂತಾಕ್ತಾ ಇದ್ರು ಅಂತ ಅನ್ನೋದು ಆ ಥರ ವಿಚಾರ ಏನಾದರೂ ಇತ್ತು. ಎಸಿಡ್ ಹಾಕಿ ಕೊಲ್ಲುದು ಹೇಳ್ತಾ ಇದ್ರು ನಿಮ್ಮ ತಂದೆ ತಾಯಿ? ಕೊಲ್ತಾ ಇದ್ರು. ಅಲ್ಲಿ ಇದ್ದವರೆಲ್ಲ ನಮಗೆ ಪರಿಚಯದವರೆಲ್ಲ ಹೇಳ್ತಾ ಇದ್ರು. ಅಲ್ಲಿ ತಂದೆ ಹೇಳಲಿಲ್ಲ, ತಾಯಿ ಸಹ ಹೇಳ್ತಾ ಇದ್ರು. ಅಲ್ಲಿ ಹೀಗೆಲ್ಲ ಕೊಲೆ ಮಾಡ್ತಾರೆ, ಕೊಲೆ ಮಾಡಿ ಬಿಸಾಡ್ತಾರೆ, ಹೀಗೆಲ್ಲ ಮಾಡ್ತಾ ಇದ್ರು ಅಂತೇಳಿ ಹೇಳ್ತಾ ಇದ್ರು. ಯಾರಂತ ಹೇಳ್ತಿರ್ಲಿಲ್ಲ, ಹೀಗೆ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲ ಅದನ್ನೆಲ್ಲ ನೋಡಿ ಜನಗಳಿಗೆಲ್ಲ ಭಯ ಶುರುವಾಗಿ ಅವರ ಹತ್ರ ಯಾವುದೇ ವಿಷಯವನ್ನು ಮಾತಾಡೋದಿಲ್ಲ, ಯಾವುದೇ ವಿಚಾರವನ್ನು ವಿಚಾರ ಮಾಡಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ, ಒಂದು ಭಯದಿಂದಾಗಿ. ಅವರಲ್ಲಿ ಯಾರೆಲ್ಲ ಅದರೊಟ್ಟಿಗೆ ಸೇರಿಕೊಂಡು ಮಾಡ್ತಾರೆ ಅಂತೇಳಿ ಜನಗಳಿಗೆ ಗೊತ್ತಿರ್ತದೆ, ಹಾಗಾಗಿ ಅವರು ಬಾಯಿ ತೆಗೆದಿಲ್ಲ ಅಷ್ಟೇ. ಹಾಗಾದರೆ ಭೀಮಾ ಹೇಳ್ತಾ ಇರೋದು ನಿಜ ಘಟನೆ? ನಿಜನೇ. ಅದು ಸುಳ್ಳು ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಸುಳ್ಳು ಹೇಳಿ ಅಲ್ಲಿ ಬಂದು ಏನು ಮಾಡ್ಲಿಕ್ಕೆ ಅವರಿಗೆ. ಹೌದು. ಹಾಗಾದ್ರೆ ಭೀಮ ತೋರಿಸಿರುವಂತ ಜಾಗ ಆಚೆ ಈಚೆ ಆಗಿರ್ಬೋದು, ಸ್ವಲ್ಪ ಆಚೆ ಆಗಿರ್ಬೋದು, ತುಂಬಾ ವರ್ಷ ಆಗಿರೋದ್ರಿಂದ ಮೂಳೆಗಳು ಸವೆದೋಗಿರ್ಬೋದು, ಸಿಗ್ಲಿಕ್ಕಿಲ್ಲ ಅಂತ ನೀವು ಹೇಳ್ತೀರಾ? ಹೌದು, ಸವೆದೋಗಿರ್ಬೋದು. ಮತ್ತೆ ನೆರೆ ಬಂದುಂಟಲ್ಲ ಮಳೆಗಾಲಕ್ಕೆ. ನೋಡಿ, ನೇತ್ರಾವತಿ ನದಿ ಅಂತ ಹೇಳಿದ್ರೆ ಸಾಧಾರಣ ಎಲ್ಲ ಕಾಲದಲ್ಲಿಯೂ ಸಹ ಬೇಸಿಗೆಗಾಲದ ಸಲ ನೀರಿರುವಂಥ ಸಲ ಅದು ಹೆಚ್ಚಾಗಿ. ಕೆಲವೊಂದು ಸಲ ಮಾತ್ರ ಮೇ ತಿಂಗಳಲ್ಲಿ, ಏಪ್ರಿಲಲ್ಲಿ, ಮಾರ್ಚಲ್ಲಿ
ನೀರು ಹೊರತೆ ಕಮ್ಮಿ ಆಗ್ತದೆ ಹೊರತು ಕಡಿಮೆ ಇರ್ತದೆ. ಕೆಲವೊಂದು ಸಲ ಈ ಸಲದ ಮಳೆಗಾಲ ನೋಡಿದರೆ ಮೇಲಲ್ಲ ಇನ್ನು ಬರೋ ಮಳೆಗಾಲದವರೆಗೆ ಅಲ್ಲಿ ಹೊಸರು ಇರ್ತದೆ. ಹಾಗಾಗಿ ಆ ಟೈಮಲ್ಲಿ ಭಾರಿ ದೊಡ್ಡ ನೆರೆ ಎಲ್ಲ ಬಂದು ಕೆಲವು ಸಲ ಬಂದು ಏನಾದರೂ ಆಗಿರ್ಬೋದು ಅಲ್ಲಿ. ಈಗ ಮುಖ್ಯವಾಗಿ ಅದಕ್ಕೊಂದು ಸಹ ಅಲ್ಲಿ ಅಭಿವೃದ್ಧಿ ಕೆಲಸ ತುಂಬ ಆಗಿದೆ ನೋಡಿ ಆ ಸೈಡಲ್ಲಿ ನೋಡಿದ್ರೆ. ಅದರಿಂದಲಾಗಿ ಸಹ JCB ಕೆಲಸ ಮಾಡುವಾಗ ಅವರ ಕೆಲಸದಿಂದಾಗಿ ಏನಾದರೂ ತೊಂದರೆ ಆಗಿರ್ಬೋದು ಅಲ್ಲಿ. ಅಂದರೆ ಅದು ಆಗ JCB ಅಲ್ಲಿ ಇದು ಮಾಡುವಾಗ ತೆಗೆಯುವಾಗ ಎಲ್ಲ ಹೋಗಿರ್ಬೋದು ಅದರೊಟ್ಟಿಗೆ. ಅದು ಸಹ ಅದಕ್ಕೆ ಸಹ ಗೊತ್ತಾಗಿರ್ಬೋದು ಅವರಿಗೆ. 15-20-25 ವರ್ಷ ಆಗಿರೋದ್ರಿಂದ ಹೌದೌದು ಎಲ್ಲ ಮತ್ತು ಈಗ SIT ರಚನೆ ಆದಮೇಲೆ ಈಗ 1-2 ತಿಂಗಳು ಆಗ್ತಾ ಬಂತು. ಹಲವಾರು ಜನ ಇಲ್ಲಿ ಕಾಣೆಯಾದವರ ಬಗ್ಗೆ ಮತ್ತು ಇಲ್ಲಿ ತೊಂದರೆಗೆ ಒಳಗಾದವರು ಒಂದು 5-6 ಜನ ಮತ್ತು ಶವಗಳನ್ನು ಹೂತಾಕಿರೋದನ್ನು ನೋಡಿರೋರು ಎಲ್ಲ ಮುಂದೆ ಬಂದು ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಪ್ರಕರಣ ಕೂಡ 2012ರಲ್ಲಿ ಸೌಜನ್ಯ ಪ್ರಕರಣಕ್ಕಿಂತ ಒಂದು 20 ದಿವಸ ಮುಂಚೆ ಆಗಿರುವಂಥದ್ದು. ಈಗ ನೀವು ಹಲವಾರು ಬಾರಿ ಮುಂದೆ ಬಂದು ಇದ್ರ ಬಗ್ಗೆ ವಿಚಾರವಾಗಿ ಮಾತಾಡಿದ್ದೀರಾ ಮತ್ತು ಈಗ ಕೋರ್ಟಿಗೆ ಕೂಡ ಇದು ಹಾಕಿದ್ದೀರಾ. ಈಗ ಆ ತನಿಖೆ ಯಾವುದು ನಡೆದಿಲ್ಲ ಅನ್ನೋದ ವಿಚಾರವಾಗಿ ಈಗ SIT ತಂಡದವರು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಆಸುಪಾಸಿನಲ್ಲಿ ಏನಾದರೂ ಈ ಥರ ಆಗಿದ್ದರೆ ಇಲ್ಲಾಂದರೆ ಧರ್ಮಸ್ಥಳಕ್ಕೆ ಬಂದು ಯಾರಾದರೂ ಮಿಸ್ಸಿಂಗ್ ಆಗಿದ್ದರೆ ಅಂಥವ್ರ ಬಗ್ಗೆ ಏನಾದರೂ ದೂರುಗಳಿದ್ದರೆ ಮಾಹಿತಿಗಳಿದ್ದರೆ SITಗೆ ಬಂದು ಕೊಡ್ಬೋದು ಅಂತ ಈಗ ಸಹಾಯವಾಣಿ ಬಿಡುಗಡೆ ಮಾಡಿದ್ದಾರೆ. ಮತ್ತು SITಯಲ್ಲಿ ಕಚೇರಿಯಲ್ಲಿ ಪೊಲೀಸ್ ಠಾಣೆ ಕೂಡ ಓಪನ್ ಮಾಡಿ ಅಲ್ಲಿ ನೇರವಾಗಿ ಅಲ್ಲೇ ದೂರು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಹಲವಾರು ಜನ ಮುಂದೆ ಬಂದಿದ್ದಾರೆ. ಈಗ ನೀವು ಕೂಡ ಬಂದಿದ್ದೀರಾ ಮುಂದೆ. ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆನೆಮಾವುತ ನಾರಾಯಣ ಪ್ರಕರಣ ಯಾಕೆ ಆಗಿದೆ ಎನ್ನುವುದನ್ನು ಎಲ್ಲ ಗೊತ್ತಿರುವಂಥ ವಿಚಾರ. ಇದೇ ರೀತಿ ಈಗ ಇಲ್ಲಿ ಬಂದು ಮಿಸ್ಸಿಂಗ್ ಆದವರು ಇಲ್ಲಾಂದರೆ ಇಲ್ಲಿಂದ ಏನಾದರೂ ಅನ್ಯಾಯಕ್ಕೆ ಒಳಗಾದವರು ಜಾಗದ್ದಾಗಲಿ ತುಂಬ ಜಾಗಗಳನ್ನು ಈ ಥರ ಅತಿಕ್ರಮಣ ಮಾಡಿ ಓಡಿಸಿ ಬೆದರಿಸಿ ಎಲ್ಲ ಮಾಡಿರೋಂಥ ಎಲ್ಲ ಗೊತ್ತಿರುವಂಥ ವಿಚಾರ. ಇದೇ ರೀತಿ ಈಗ ಹಲವಾರು ಸಾವಿರಾರು ಜನ ತೊಂದರೆಗೆ ಒಳಗಾಗಿದ್ದಾರೆ, ಸಮಸ್ಯೆಗೆ ಒಳಗಾಗಿದ್ದಾರೆ, ಇಲ್ಲಾಂದರೆ ಮನೆಯವರನ್ನು ಕಳ್ಕೊಂಡಿದ್ದಾರೆ. ಅಂಥವ್ರಿಗೆ ನೀವು ಏನು ಹೇಳ್ತೀರಾ? ಈಗ ನೀವು ಮುಂದೆ ಬಂದಾಗೆ ಅವ್ರಿಗೆ ಏನು ಹೇಳ್ತೀರಾ? ಈಗ ಅವರು ಸಹ ನಮ್ಮ ಹಾಗೇನೆ ಒಂದು ಎದುರು ಬಂದು ಎಲ್ಲ ಅವರ ತೊಂದರೆಗಳಿದ್ದರೆ ಏನಾದರೂ ಒಂದು ವಿಷಯ ಹೇಳಲಿಕ್ಕಿದ್ರೆ ಕಂಪ್ಲೇಂಟ್ ಕೊಡಲಿಕ್ಕಿದ್ರೆ SIT ಆಗಿರ್ಬೋದು ಎಲ್ಲಿ ಆದರೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಕಂಪ್ಲೇಂಟ್ ಕೊಡಲಿಕ್ಕಿದ್ರೆ ಜಾಗದಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಏನೋ ತೊಂದರೆ ಪಟ್ಟಿದ್ರೆ ಅಥವಾ ಯಾರನ್ನಾದರೂ ಕಳ್ಕೊಂಡಿದ್ರೆ ಅದರ ಬಗ್ಗೆ ಧೈರ್ಯ ತೆಗೆದುಕೊಂಡು ನಮಗೆ ಸಹ ನೀವು ಎದುರು ಬಂದು ಒಂದು ಕಂಪ್ಲೇಂಟ್ ಕೊಡಿ ಮತ್ತು ಮಾಧ್ಯಮದಲ್ಲಿ ಬಂದು ಮಾತಾಡಿ ಇನ್ನೊಬ್ಬರಿಗೆ ತೊಂದರೆ ಪಟ್ಟವರಿಗೆ ಸಹ ಧೈರ್ಯ ಇಲ್ಲದವರಿಗೆ ಧೈರ್ಯ ಬರುವಾಗಿ ನೀವು ಸಹ ಬಂದು ಮಾತಾಡಿ ಮತ್ತು ಎಲ್ಲರಿಗೂ ನ್ಯಾಯ ಸಿಗುವಾಗಿ ಒಂದು ನಿಮ್ಮ ಸಹಕಾರ ಸಹ ಇರಲಿ ಅಂತ ಹೇಳ್ತೇನೆ. ಈಗ SIT ಕಚೇರಿ ಅಂದರೆ ಈಗ ಕೆಲವರಿಗೆ ಪೊಲೀಸ್ ಸ್ಟೇಷನ್ ಅಂದರೆ ಭಯ. SIT ಕಚೇರಿಯಲ್ಲಿ ಯಾವ ಥರ ನಿಮ್ಮನ್ನು ಈಗ ಮಾತಾಡಿಸಿದ್ರು, ಏನು ಹೇಳಿದರು? ಏನಿಲ್ಲ, ಒಂದು ಸ್ವಲ್ಪ ಕೂತ್ಕೊಂಡಿದ್ದೇವೆ ನಾವು ಒಂದು ಅರ್ಧ ಗಂಟೆ. ಅದು ಸಹ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ಅಲ್ಲಿ ಹೋಗುವಾಗ ಸಹ ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ದಾರೆ. ಏನು ಬಂದದ್ದು ಏನಂತ ಕೇಳಿದ್ದಾರೆ, ಸೈನ್ ತಗೊಂಡ್ರು, ಫೋನ್ ನಂಬರ್ ತಗೊಂಡ್ರು, ಎಲ್ಲ ವಿಳಾಸ ತಗೊಂಡ್ರು, ಎಲ್ಲ ಮಾಡಿದ್ರು. ಸೈನ್ ಕೊಟ್ಟಿದ್ದೇವೆ. ಮತ್ತು ಸ್ವಲ್ಪ ಆಫೀಸರ್ ಬರ್ತಾರೆ, ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಕೂತ್ಕೊಂಡಿದ್ದೇವೆ. ಮತ್ತೆ ಬಂದ ಮೇಲೆ ಅವರ ಯಾರು ಪೆದೆ ಇದ್ದರು, ಅಲ್ಲಿ ಪೆದೆ ಅಂತ ಹೇಳುವರು ಯಾರಿದ್ದಾರೆ ನಿಂತ್ಕೊಂಡು ಕಾಯುವವರು, ಅವರು ಮೇಲಿನ ಆಫೀಸರ್ಗೆ ಹೋಗಿ ಹೇಳಿದರು. ಮತ್ತೆ ಅವರು ಬಂದರು, ಕರೆದ್ರು, ಏನು ವಿಷಯ, ಎಂತಕ್ಕೆ ಬಂದದ್ದು ಅಂತ ಹೇಳಿದರು. ಹೀಗೆ ವಿಷಯ ಅಂತ ಹೇಳಿದೆ. 2012ರಲ್ಲಿ ನಮ್ಮ ತಂದೆ ಮತ್ತು ಅತ್ತೆಯನ್ನು ಕೊಲೆ ಮಾಡಿದ್ದಾರೆ, ಕಲ್ಲು ಜಜ್ಜಿ ಹಾಕಿ ಕೊಲೆ ಮಾಡಿದ್ದಾರೆ ಅಂತ ಎತ್ತಾಕಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದೆ ಅವರ ಹತ್ರ. ಹೌದಾ ವಿಷಯ ಅಂತ ಹೇಳಿದರು. ಹಾಗಾದರೆ ತಗೊಳ್ತೇವಲ್ಲ, ಮತ್ತು ನಾವು ಇದನ್ನು ನೋಡೋದು ಶುರು, ಅದು ನಮಗೆ ವಿಷಯ ಗೊತ್ತಿಲ್ಲ, ನಾವಿಲ್ಲಿ ಸ್ಟಾರ್ಟಿಂಗ್ ಬಂದದಲ್ಲ, ಇದನ್ನು ಎನ್ಕ್ವೈರಿ ಮಾಡಿ ನೋಡ್ತೇವೆ, ನಾವು ವಿಚಾರ ತಿಳ್ಕೊಳ್ತೇವೆ ಅಂದರೆ ಬುಕ್ಕೆಲ್ಲ ತರಿಸಿದ್ರು. ಆ ಬುಕ್ಕಲ್ಲೆಲ್ಲ ಹುಡುಕಿದ್ರು, ಅವರಿಗೆ ಸಿಕ್ಕಲಿಲ್ಲ. ಮತ್ತೆ ನಾವು ಹುಡುಕ್ತೇವೆ, ಅದನ್ನು ನೋಡ್ತೇವೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಮಾತಾಡ್ಲಿಕ್ಕಿದ್ರೆ ನಿಮ್ಮನ್ನು ಕರಿತೇವೆ, ಏನಾದರೂ ವಿಷಯ ಇದ್ದರೆ ನಿಮಗೆ ಹೇಳ್ತೇವೆ ಅಂತೇಳಿ ಹೇಳಿದ್ದಾರೆ. ಮತ್ತು ನಮಗೆ ಹಿಂಬರ್ಗ ಸಹ ಬರೆದು ಕೊಟ್ಟರು. ಆಮೇಲೆ ಒಂದು ಕಾಪಿಯನ್ನು ಅವರು ಸಹಿ ಹಾಕಿ ನಮಗೆ ಒಂದು ಕಾಪಿ ಕೊಟ್ಟರು, ಒಂದು ಕಾಪಿ ಅವರು ಇಟ್ಕೊಂಡ್ರು. ಈಗ ಧರ್ಮಸ್ಥಳ ಹತ್ತಿರ ಇರುವಂಥದ್ದು, ನಿಮ್ಮ ಘಟನೆ ನಡೆದ ಸ್ಥಳಕ್ಕೆ ಹತ್ತಿರ ಇರುವಂಥದ್ದು ಈಗ ಧರ್ಮಸ್ಥಳ ಪೊಲೀಸ್ ಠಾಣೆ. ಅಲ್ಲಿಗೆ ನೀವೀಗ ದೂರು ಕೊಡ್ಲಿಕ್ಕೆ ಹೋಗ್ತೀರಾ, ಮತ್ತು ಅದು ತನಿಖೆಯನ್ನು SIT ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸರಿ, ಮುಂದೆ ಏನಾಗುತ್ತೆ ಅಂತ ನೋಡುವ. ಈಗ SIT ತಂಡಕ್ಕೆ ನೀವು ನಾರಾಯಣ ಅವರ ಮಗಳು ಗಣೇಶ್ ಅವರ ತಂಗಿ. ನಿಮ್ಮ ಹೆಸರು? ನನ್ನ ಹೆಸರು ಭಾರತಿ ಅಂತೇಳಿ. ಈಗ SITಗೆ ನೀವು ದೂರು ಕೊಡಲಿಕ್ಕೆ ಹೋಗಿದ್ದೀರಾ? ಹೌದು. ಏನಂದ್ರು SITಯಲ್ಲಿ ನಿಮಗೆ ಏನೋ ಜೋರು ಮಾಡಿದ್ರಾ? ಇಲ್ಲ, ಹಾಗೇನು ಹೇಳಿಲ್ಲ.
ಜೋರು ಮಾಡಲಿಲ್ಲ. ನೀವು ಮೊದಲು ತನಿಖೆ ಇದು ಇದು ಕೊಡಲಿಲ್ವ ಅಂತ ಹೇಳಿದರು. ಇದು ಮೊದಲು ಮೊದಲು ದೂರು ಕೊಟ್ಟಿದ್ದ ಅಂತ ಕೇಳಿದರು. ಕೊಟ್ಟಿದ್ದೇವೆ ಅಂತ ಹೇಳಿದೆ. ಮತ್ತು ಹಾಗಾದರೆ ನೋಡ್ತೇವೆ ಅಂತ ಹೇಳಿ ಮತ್ತೆ ನಮ್ಮದು ಇದು ಅರ್ಜಿ ಎಲ್ಲ ತಗೊಂಡು ನೋಡ್ತೇವೆ ಅಂತ ಹೇಳಿದ್ದಾರೆ. ಈಗ ನಿಮ್ಮ ತಂದೆಯವರ ಮತ್ತು ಅತ್ತೆಯವರ ಈಗ ಭೀಕರವಾಗಿ ಜಜ್ಜಿ ಕೊಲೆ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದೇ ಜಜ್ಜಿ ಕೊಲೆ ಮಾಡಿದ್ದಾರೆ ಅಂದರೆ ಮಾಡಿದವರು ಇವರು ರಾಜೇಂದ್ರಯ್ಯವರು ಒಡ್ಡಿದ್ದಾರೆ ಅಂತ ಹೇಳಿದರು ತಂದೆ. ಮತ್ತು ಹರ್ಷೇಂದ್ರ ಅವರು ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಎಲ್ಲರೂ. ನಾವು ಸಹ ಹಾಗೆ ಹೇಳೋದು ಅವರೇ ಮಾಡಿದ ಅಂತೇಳಿ. ಹಾಗೆ ಈಗ ಕಂಪ್ಲೇಂಟ್ ಕೊಡ್ತೇವೆ, ನೋಡಬೇಕು ಈಗ SIT ಅವರು ತನಿಖೆ ಮಾಡ್ತಾರಾ ಅಂತೇಳಿ ಭರವಸೆ ಇದೆ. ನಿಮ್ಮ ಮನೆ ಇರುವ ಜಾಗದಲ್ಲಿ ಯಾರ ಹೋಟೆಲ್ ಇರೋದು? ನಮ್ಮ ಅವ್ರದ್ದು ಅಲ್ಲಿ ಹೋಟ್ಲ್ ಇರೋದು ಅವರು ಧರ್ಮಸ್ಥಳದವರು ಆದಿತ್ಯ ಅಂತೇಳಿ. ಧರ್ಮಸ್ಥಳದವರು ಹೌದು. ಹರ್ಷೇಂದ್ರ ಅಂದರೆ ಅಲ್ಲಿ ನಮಗೆ ಆನ್ಲೈನ್ ನೋಡುವಾಗ ಇವರ ಡಾಕ್ಯುಮೆಂಟ್ ನೋಡುವಾಗ ಅಲ್ಲಿ ಹರ್ಷೇಂದ್ರ ಕುಮಾರ್ ಅಂತ ಹೇಳಿ ಬರ್ತಾ ಉಂಟು. ಹಾಗಾದರೆ ಅವರಿಗೆ ಸಂಬಂಧಪಟ್ಟಿದೆ ಹೋಟ್ಲ್ ಅದು. ಅಂದರೆ ಅವರು ಜನ ಕಳಿಸಿ ಅವರು ಹೊಡೆದಿರೋದು ಕೂಡ ಅವರೇ ಅವರ ಅದೇ ಸ್ಥಳದಲ್ಲಿ ಹೋಟೆಲ್ ಕೂಡ ಆಗಿದ್ದು ಅವರದೇ. ಹೌದು. ಈಗ ನಮಗೆ ಸಂಶಯ ಬರೋದು ಯಾಕೆ ಅಂತ ಹೇಳಿದರೆ, ಈಗ ಅವರು ಏನು ಅಲ್ಲಿ ನಾವು ಮಾಡಲಿಲ್ಲ, ಹಕ್ಕಿ ಪಿಕ್ಕಿಗಳು ಮಾಡಿದ್ದು ಹಾಗೆ ಅಂತ ಹೇಳ್ತಾರೆ ಅವರು. ಈಗ ಅದಕ್ಕಿಂತ ಮೊದಲು ತಂದೆಗೆ ಬೆದರಿಕೆ ಹಾಕಿ ಹೊಡಿತಾ ಇದ್ದದ್ದು ಯಾರು? ಇವರ ಕೆಲಸದವರೇ. ಈಗ ಹೋಟ್ಲಾಗಿದ್ದೆ ಅವರು ಯಾರ್ದು? ಇವ್ರದ್ದೇ. ಹಾಗಾಗಿ ಕೊಲ್ಲಿಸಿದೆ ಯಾರು? ಇವರು ಅಂತ ಆಗಬೇಕಲ್ಲ. ಅವರು ಹಕ್ಕಿ ಪಿಕ್ಕಿಗಳು ಬರೋದು ಹೇಗೆ, ಮತ್ತೊಬ್ಬರು ಇದು ಮಾಡೋದು ಹೇಗೆ? ಹಾಗಾದರೆ ತನಿಖೆ ಗೊತ್ತಾಗಲಿ, ಆ ತನಿಖೆಯಿಂದ ನಮಗೆ ನ್ಯಾಯ ಸಿಗಲಿ. ನಮ್ಮ ಮನೆ ಈಗ ಅವರ ಇಲ್ಲಾಂದರೆ ನಮ್ಮ ಮನೆಯ ಜಾಗವನ್ನು ಬಿಡಬೇಕಿತ್ತಲ್ಲ ಅಲ್ಲಿ. ಆ ಜಾಗವನ್ನು ಬಿಡಬೇಕಿತ್ತು. ಆ ಜಾಗದಲ್ಲಿ ನಮ್ಮ ಮನೆ ಇದ್ದ ಜಾಗದಲ್ಲಿ ಹೋಟ್ಲಾಗಿದೆ, ಅದರ ಮೇಲೇ ಮನೆ ತೆಗೆದು. ಈಗ ಅಲ್ಲಿ ಆ ಒಂದು ಸಿಂಬಲ್ಸ್ ಹಾಕಿದ್ದಾರೆ ಅಲ್ಲಿ ನೋಡಿ. ಅಲ್ಲಿ ಈ ಹೋಟ್ಲಲ್ಲಿ ಒಂದು ಸಿಂಬಲ್ ಹಾಕಿದ್ದಾರೆ, NY ಅಂತೇಳಿ. N ಅಂತೇಳಿ ನಾರಾಯಣ, Y ಅಂತೇಳಿ ಯಮನ. ಆಗ ಅವರ ಇದೇ ಆಯ್ತಲ್ಲ ಅಲ್ಲಿ. ಅದೇ ಒಂದು ಸಾಕ್ಷಿ ಉಂಟಲ್ಲ ಈಗ ಅಲ್ಲಿ. ಅದಕ್ಕಿಂತ ದೊಡ್ಡ ಸಾಕ್ಷಿ ನಮ್ಮ ಮನೆ ಇದ್ದ ಮೇಲೆ ಅವರು ಹೋಟ್ಲ್ ಕಟ್ಟಿದ್ದು ನೋಡಿ ಅಲ್ಲಿ. ಈಗ ಅವರು ಅಕ್ಕಿ ಬಿಕ್ಕಿಗಳು ಮಾಡಲಿ, ಕಲ್ಲರು ಮಾಡಲಿ, ಯಾರು ಏನು ಬೇಕಾದರೂ ಮಾಡಲಿ, ಆ ಹೋಟ್ಲ್ ಕಟ್ಟಿದ್ದು ಯಾಕೆ? ಈಗ ನಮ್ಮ ಹತ್ರ ಅವ್ರು ಎನ್ಕ್ವೈರಿ ಮಾಡಿದಾರಾ? ನಮ್ಮನ್ನು ಕರೆದು ಕೇಳಿದ್ದಾರೆ ಅವರು? ಏನಾದರೂ ಒಂದು ಮಾತುಕತೆ ಮೇಲೆ ನಡೆಸಿದ್ದಾರೆ ನಮ್ಮ ಹತ್ರ? ನಿಮ್ಮ ಜಾಗದಲ್ಲಿ ಅದು ನಿಮ್ಮ ಮನೆ ಇತ್ತು, ನಾವು ಅದನ್ನು ತೆಗಿತೇವೆ, ನಮಗೆ ಅಲ್ಲಿ ಹೋಟ್ಲ್ ಕಟ್ಟಲಿಕ್ಕೆ ಉಂಟು, ನಿಮಗೆ ಅದು ಏನಾದರೂ ಪರಿಹಾರ ಕೊಡ್ತೇವೆ, ನಿಮ್ಮ ಹತ್ರ ಒಂದು ಏನಾದರೂ ನಿಮಗೆ ಹೆಲ್ಪ್ ಮಾಡ್ತೇವೆ, ಏನಾದರೂ ಒಂದು ಮಾತಾಡೋದಿಲ್ಲ, ಏನಿಲ್ಲ. ಅದನ್ನು ಹೇಗೆ ಅಂತ ತಿಳಿಸಿದ್ದು ನಾವು? ಅದಕ್ಕೆ ಬೇಕಾದ ನ್ಯಾಯ ಸಿಗಬೇಕಲ್ಲ ನಮಗೆ. ಯಾರು ಆರೋಪಿ ಅಂತೇಳಿ ಆಗಬೇಕಲ್ಲ, ಯಾರು ತೊಂದರೆ ಕೊಟ್ಟಿದ್ದಾರೆ ಅಂತ ಆಗಬೇಕಲ್ಲ, ಇದನ್ನೆಲ್ಲ ಮಾಡಿದವರು ಯಾರು ಅಂತೇಳಿ ಆಗಬೇಕಲ್ಲ. ಅದಕ್ಕೆ ನಾವೀಗ ನ್ಯಾಯದ ನಿರೀಕ್ಷೆಯಲ್ಲಿದ್ದೇವೆ ನಾವೀಗ.